ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರುವಂತ ಇಂಟರ್ನಲ್ ಲ್ಯಾಮಿನೇಟು, ಅದು ಬೇಕಾಗಿರೋ ಎಕ್ಸ್ಟರ್ನಲ್ ಲ್ಯಾಮಿನೇಟ್ಸ್ ಪ್ಲಸ್ ಅಕ್ರಿಲಿಕ್ ಯೂಸ್ ಮಾಡಿದಾಗ HDHMR ಬರುತ್ತೆ ಅಂಡ್ ಲ್ಯಾಮಿನೇಟ್ಸ್ ಇದ್ದಾಗ ಪ್ಲೈಬೋರ್ಡ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸ್ಟಾಕ್ ಮಾಡ್ಕೊಂಡು ಬಂದ್ಬಿಟ್ಟು ಇದು ಹೈಡ್ರಾಲಿಕ್ ಪ್ರೆಸ್ ಹೋಗುತ್ತೆ ಸರ್. ಇದು ಹೈಡ್ರಾಲಿಕ್ ಪ್ರೆಸ್ ಹೋಗುತ್ತೆ. ಸೊ ಇದು ಯಾವ ಮಷಿನ್ ಯಾವುದು ಸರ್? ಇದು ಸರ್ ಜಂಬಾರ್ಮೆಕ್ ಬರುತ್ತೆ, ಕೋಲ್ಡ್ ಪ್ರೆಸ್ ಅಂತ. ಸೊ ಬೇಸಿಕಲಿ ಇದು 4 ಸಿಲಿಂಡರ್ಸ್ ಬರುತ್ತೆ ಸರ್. ಇದು ನೋಡ್ಬಿಟ್ಟು ಟಾಪ್ ಅಲ್ಲಿ 4 ಸಿಲಿಂಡರ್ ಇರುತ್ತೆ. ಪ್ಲಸ್ ಆಲ್ಮೋಸ್ಟ್ ನಿಮ್ಗೆ ಇದು 100 ಟನ್ಸ್ ಅಷ್ಟು weight ಇದೆ. ನೋಡಿದ್ರೆ 4 ಕಾಂಪೋನೆಂಟ್ ಇದೆ, ಮಿನಿಫಿಕ್ಸ್ ಅಂತ ಹೇಳ್ತೀವಿ. ಸೊ ಇದು ಬಂದು ಇದನ್ನ ನಾವು ಸ್ಟೀಲ್ ಡವಲ್ ಅಂತೀವಿ ಸರ್. ಇದು ಸ್ಟೀಲ್ ಡವಲ್, ಇದು ವುಡನ್ ಡವಲ್, ಕ್ಯಾಮು. ಸೊ ಇದನ್ನ ಹಿಡ್ಕೊಂಡೆ ನಾವು ಒಂದು ಮಾಡ್ಯುಲರ್ ಇಂಡಸ್ಟ್ರಿಯಲ್ಲಿ ನಾವು ಮಿನಿಫಿಕ್ಸಿಂಗ್ ಮಾಡೋದು ಸರ್. ಓಕೆ, ಇವಾಗ ಒಂದು ಯೂನಿಟ್ ಫಿಕ್ಸ್ ಮಾಡ್ತಾರೆ ನೋಡಿ, ಯೂನಿಟ್ ಇದು. ಸೊ ನಮ್ದು ಹಿಂಭಾಗನೂ ಲ್ಯಾಮಿನೇಟ್ ಆಗಿರ್ತದೆ. ಅಲ್ಲೂ ಫ್ಯಾಬ್ರಿಕ್ ನ ಹಿಂಭಾಗ ಇದೆ, ಗೋಡೆ ಬರೋದು, ಅದಕ್ಕೂ ನಾವು ಫ್ಯಾಬ್ರಿಕ್ ಲ್ಯಾಮಿನೇಟ್ ಆಗಿ ಕಳ್ಸಿಕೊಡ್ತೀವಿ. ಮಾಸ್ಟರ್ ಗೀಚರ್ ಬಂದ್ರೆ ಏನು ಅಫೆಕ್ಟ್ ಆಗಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಇಂಟೀರಿಯರ್ ತೋರ್ಸೋದಕ್ಕೆ ನಾನು ಯಾವ್ದೋ ಮನೆಗೆ ಬಂದಿಲ್ಲ ವೀಕ್ಷಕರೇ, ಕಂಪ್ಲೀಟ್ ಆಗಿ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಸೊ ನಿಮ್ ಮನ್ಸಲ್ಲೂ ಇರ್ಬೋದು, ಏನ್ ಗುರು ಇದು ಫ್ಯಾಕ್ಟ್ರಿಲಿ ಹೆಂಗೆ ಇಂಟೀರಿಯರ್ ತೋರ್ಸಕ್ ಆಗುತ್ತೆ ಅಂತ. ಅಂಡ್ ಆಲ್ರೆಡಿ ನಾನು ನಿಮ್ಗೆ ತಮ್ಮನೇಲಿ ಹೇಳಿದ್ದೇನೆ, ಒಂದೊಳ್ಳೆ ಇಂಟೀರಿಯರ್ ಹೇಗೆ ರೆಡಿ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಏನಂತಂದ್ರೆ, ಈ ರೀತಿ ಮ್ಯಾಟರ್ ನಿಮ್ಗೆ ತಿಳ್ಕೊಳ್ಳೇಬೇಕು ವೀಕ್ಷಕರು. ಯಾಕಂತಂದ್ರೆ ಪ್ರತಿಯೊಂದು ವಿಚಾರ ನೋಡಿ, ಒಂದು ತರಕಾರಿ ತರಕ್ ಹೋದ್ರು ಕೂಡ ಅದು ಹೇಗಿದೆ ಅಂತೆಲ್ಲ ನಾವು ನೋಡ್ಬಿಟ್ಟು ತಗೊಂಡ್ಬರ್ತೀವಿ. ಆದ್ರೆ ಲಕ್ಷಾಂತರ ಹಾಕುವಂತ ಒಂದು ಮನೆ, ಒಂದು ಇಂಟೀರಿಯರ್ ಅಂತ ಬಂದಾಗ ನಾವು ಯೋಚನೆ ಮಾಡ್ಲೇಬೇಕು ತಾನೆ, ಅದ್ರ ಮೂಲ ಎಲ್ಲಿಂದ ಬಂದಿದೆ, ಬಂದು ಕುತ್ಕೊಂಡಿರೋಂಥ ಮಟೀರಿಯಲ್ ಎಲ್ಲಿಂದ ಬಂದಿದೆ, ಹೇಗೆ ರೆಡಿ ಆಗಿದೆ ಅನ್ನೋದು ನಾವು ಎಲ್ಲರೂ ತಿಳ್ಕೊಳ್ಳೇಬೇಕು. ಅಂಡ್ ನನ್ನ ಪ್ರಕಾರ ಪ್ರತಿಯೊಂದು ಕಂಪನಿಗಳು ಕೂಡ ಈ ರೀತಿ ಮ್ಯಾಟ್ರನ್ನ ನಿಮ್ಮ ಜೊತೆ ಬಿಟ್ಕೊಡ್ಬೇಕು ವೀಕ್ಷಕರೇ. ಸೊ ಇವತ್ತು ಈ ರೀತಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನ ಮಾಡ್ತಾ ಇರೋಂಥ ಕಂಪನಿ ಬಂದ್ಬಿಟ್ಟು ವಿವಾ ಡಿಸೈನರ್. ವಿವಾ ಡಿಸೈನರ್ ಜೊತೆ ಅನೇಕ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ, ಇಂಟೀರಿಯರ್ ನ ತೋರಿಸಿದ್ದೀನಿ. ಆಲ್ ಓವರ್ ಕರ್ನಾಟಕ ನಿಮಗೆ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಯಾಕೆ ಈ ಫ್ಯಾಕ್ಟ್ರಿ ಟೂರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು? ನಾನ್ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ನನಗೆ ಮ್ಯಾಟ್ರ್ ಹೇಳಿ, ನೀವು ಇವತ್ತು ಇಂಟೀರಿಯರ್ ತೋರ್ಸಕ್ಕೆ ಮನೆಗೆ ಕರ್ಕೊಂಡು ಹೋಗೋ ಬದಲು ಯಾಕೆ ಫ್ಯಾಕ್ಟ್ರಿ ಕರ್ಕೊಂಡ್ ಬರ್ತಾ ಇದ್ದೀರಾ? ಅಂಡ್ ಇದು ಒನ್ ಆಫ್ ದ ಟ್ರೇಡ್ ಸೀಕ್ರೆಟ್ ಅಂತ ಹೇಳ್ಬೋದು, ಯಾರು ತಮ್ಮ ಇದನ್ನ ಬಿಟ್ಕೊಡೋದಿಲ್ಲ. ನೀವ್ ಯಾಕೆ ತೋರಿಸ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಮೇನ್ ಆಗಿ ನಮ್ದು ಟ್ರಾನ್ಸ್ಪರೆನ್ಸಿ ಇದೆ ಸರ್. ಟ್ರಾನ್ಸ್ಪರೆನ್ಸಿ ತೋರ್ಸೋಕೋಸ್ಕರ ಇವತ್ತು ನಮ್ಮ ವೀಕ್ಷಕರೇಂದ್ರೆ ನಮ್ ಗ್ರಾಹಕರಿಂದ ಅವ್ರು ಬಂದು ನೋಡ್ಲಿ ಅಂತ. ಸೊ ಇಂಟೀರಿಯರ್ ನಿಮ್ಗೆ ಗೊತ್ತು ಎಂಡ್ ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ, ಬಟ್ ಆ ಎಂಡ್ ಪ್ರಾಡಕ್ಟ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಕ್ವಾಲಿಟಿ ಹೆಂಗ್ ಮೇಂಟೈನ್ ಆಗುತ್ತೆ, ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನು, ಸೊ ಆ ಒಂದು ಟ್ರಾನ್ಸ್ಫರ್ ಇವತ್ತು ತೋರಿಸ್ತಾ ಇದೀವಿ ಸರ್. ಅದಕ್ಕೋಸ್ಕರ ಸರ್ ಇದು ನಮಗೇನೋ ಬಿಟ್ರಿ ಸರ್, ನಾ ರೆಗ್ಯುಲರ್ ಆಗಿ ನಿಮ್ ಜೊತೆ ಬರ್ತೀವಿ. ನಾಳೆ ದಿನ ಯಾರಾದ್ರೂ ಇಂಟೀರಿಯರ್ ನಿಮ್ಗೆ ಕೊಟ್ರೆ, ಸರ್ ಕನ್ನಡಕ್ಕವರು ಬಿಟ್ರಲ್ಲ ನಮಗೂ ಬಿಡಿ ಸರ್ ಅಂದ್ರೆ ಬಿಡ್ತೀರಾ? ಸರ್ ನಮ್ಮ ಕಸ್ಟಮರ್ ಸ್ವಲ್ಪ ಅವ್ರು ದುಡ್ಡು ಹಾಕಿದ್ದಾರೆ ಅವ್ರ ಪ್ರಾಜೆಕ್ಟ್ಗೆ, ಅವ್ರು ಈಸಿಲಿ ಬರ್ಬೋದು. ಲೊಕೇಶನ್ ಕೊಡ್ತೀವಿ, ಬರ್ಲಿ, ವಿಸಿಟ್ ಮಾಡ್ಲಿ, ಅವ್ರ ಪ್ರಾಡಕ್ಟ್ಸ್ ನೋಡ್ಲಿ, ಅವರು ವೆರಿಫೈ ಮಾಡ್ಲಿ, ಅಂಡ್ ದೆನ್ ತಗೊಂಡೋಗ್ಲಿ ಅಂತೀರಾ? 100% ಕಾನ್ಫಿಡೆನ್ಸ್ ಇದೆ ನಿಮ್ಗೆ? 100%. ಓಕೆ ಸರ್, ಇವಾಗ ಈ ಫ್ಯಾಕ್ಟ್ರಿ ಎಲ್ಲಿ ಬರುತ್ತೆ ಸರ್? ಪಿಣ್ಯಲ್ಲಿ ಬರುತ್ತೆ. ಪಿಣ್ಯದಲ್ಲಿ. ಪಿಣ್ಯದಲ್ಲಿ. ಸೊ ಇದು ಎಷ್ಟು ದೊಡ್ಡದಾಗಿದೆ ಸರ್ ಫ್ಯಾಕ್ಟ್ರಿ? ಇದು ನೋಡೋ ನಿಮ್ಗೆ ಆಲ್ಮೋಸ್ಟ್ 10,000 to 12 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಇದು 12,000 ಸ್ಕ್ವೇರ್ ಫೀಟ್ ಬರುತ್ತೆ. ಏನೇನ್ ಮಾಡ್ತೀರಾ ಇಲ್ಲಿ ಸರ್? ಇಲ್ಲಿ ಟೋಟಲ್ ಮೇನ್ ಪ್ರಾಡಕ್ಟ್ ಅಂದ್ರೆ ಪೇಸ್ಟಿಂಗ್ ಇದೆ, ಅದು ಹೆಂಗ್ ಕಟ್ ಆಗುತ್ತೆ, ಎಜ್ಮೆಂಟಿಂಗ್ ಅಂತ ಒಂದು ಕ್ಲಾಸ್, ಏನಕ್ಕೆ ಎಜ್ಮೆಂಟಿಂಗ್ ಬೇಕು, ಬೋರಿಂಗ್ ಅಂದ್ರೆ ಏನು, ಆಮೇಲೆ ಬೇಕಾದ ಗ್ರೂಪ್ ಪ್ಯಾಟರ್ನ್ಸ್, ಪ್ರತಿ ಒಂದು ಪ್ರೋಸೆಸ್ ನಾವು ಮಾಡ್ತಿರ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಕ್ರಾಚ್ ಇಂದ ಹಿಡಿದು ಎಂಡ್ ಪ್ರಾಡಕ್ಟ್ ವರೆಗೆ ಎಲ್ಲ ರೆಡಿ ಆಗಿದೆ ಅಲ್ಲ? ಹೌದು ಸರ್. ಇದುವರೆಗೂ ಕೂಡ ನಾವು ನೋಡ್ಕೊಂಡ್ ಬರ್ಬೋದು ಫುಲ್ ಸರ್. ಈಚ್ ಅಂಡ್ ಎವ್ರಿ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಏನಕ್ಕೆ ಮಾಡ್ತೀವಿ, ಯಾತಕ್ ಮಾಡ್ತೀವಿ, ಏನ್ ಪರ್ಪಸ್ ಅದೇನು, ಅದನ್ನ ನಾವು ಫುಲ್ ತಗೊಳೋಣ ಸರ್. ಓಕೆ ಸರ್, ಈ ಫ್ಯಾಕ್ಟ್ರಿ ಇದೆಲ್ಲ ಲೈಕ್ ನೀವು ಔಟ್ಸೋರ್ಸ್ ಮಾಡಿರೋದು ಅಥವಾ ನಿಮ್ಮದೇ ಫ್ಯಾಕ್ಟ್ರಿನ ಸರ್? ಇದು ಪಾರ್ಟ್ನರ್ಶಿಪ್ ಫ್ಯಾಕ್ಟ್ರಿ ಸರ್. ಪಾರ್ಟ್ನರ್ಶಿಪ್ ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ? VKS ಹೋಮ್ ಡೆಕೋರ್ ಅಂತ ಇದ್ದಾರೆ. ಸೊ ಅವ್ರದ್ದು ಇನಿಷಿಯಲಿ ಫ್ಯಾಕ್ಟ್ರಿ ಇದು. ನಮ್ಮ ಇನಿಷಿಯಲ್ ಟೈಮ್ಸ್ ಅಲ್ಲಿ ಅವ್ರಿಗೆ ಕೊಟ್ಟು ನಾವು ಕೆಲಸಗಳು ಮಾಡ್ತಾ ಇದ್ವಿ. ಸೊ ಆಸ್ ಎ ನಾವು ಗ್ರೋ ಆದ್ವಿ, ಅವರು ಗ್ರೋ ಆದ್ವಿ. ಸೊ ವಾಟ್ ವಿ ಥಾಟ್ ವಾಸ್ ನಾವು ಯಾಕೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬಾರ್ದು, ಸೊ ಇನ್ನೊಂಚೂರು ಇಬ್ರು ಸೇರಿ ಇನ್ನೂ ದೊಡ್ಡದಾಗ ಗ್ರೋ ಆಗ್ತೀವಿ ಅಂತ ಪಾರ್ಟ್ನರ್ಶಿಪ್ ನಾವು ತಗೊಂಡ್ರೆ. ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಇಬ್ರು ಕೂಡ ಇದ್ರಲ್ಲಿ ಸೇರ್ಕೊಂಡ್ ಮಾಡ್ತೀರಂತ ಅಲ್ವಾ? ನಿಜವಾಗ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಯಾಕಂತಂದ್ರೆ ನಾವು ನೋಡುವಂತ ಎಂಡ್ ಪ್ರಾಡಕ್ಟ್ಗೂ ಸ್ಟಾರ್ಟಿಂಗ್ ಪ್ರಾಡಕ್ಟ್ಗೂ ಅದಾಗುವ ಪ್ರೊಸೆಸ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ನೀವು ನೋಡೋ ನಾಲೆಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಬನ್ನಿ ಸರ್ ಜೊತೆ ಓಡಾಡೋಣ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್ ಹೋಗೋಣ. ಮೊದಲೇದಾಗಿ ಫಸ್ಟ್ ಏನ್ ಬರುತ್ತೆ? ಫಸ್ಟ್ ಫ್ಯಾಕ್ಟ್ರಿ ಯಾವತ್ತೇನಾದ್ರೆ ನಾವು BOM ಅಂತ ಮಾಡ್ತಂದ್ರೆ ಒಂದು ಪ್ರಾಜೆಕ್ಟಿನ ಬಿಲ್ ಆಫ್ ಮೆಟೀರಿಯಲ್ಸ್ ಅಂತ. ಅಂದ್ರೆ ನಮ್ಗೆ ಏನೇನ್ ಬೇಕಾಗುತ್ತೆ ಮೆಟೀರಿಯಲ್ಸ್, BOK ಅಂತ ಹೇಳ್ತೀವಿ ಅದನ್ನ, ಬಿಲ್ ಆಫ್ ಕ್ವಾಂಟಿಟೀಸ್. ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬೇಕಾಗಿರೋ ಮೆಟೀರಿಯಲ್ಸ್, ಪ್ಲೈಬೋರ್ಡ್ ಆಗಿರ್ಬೋದು, ಪ್ಲೈಬೋರ್ಡ್ ಥಿಕ್ನೆಸ್ ಬರುತ್ತೆ 16 mm, 18 mm, 6 mm ಆ ತರ, ಪ್ಲಸ್ HDHMR ಬೋರ್ಡ್ ಅಂದ್ರೆ ಆ ಬೋರ್ಡ್, ಪ್ಲಸ್ ಲ್ಯಾಮಿನೇಟ್
ಈ ತರ ಸಿಂಗಲ್ ಪ್ರಾಜೆಕ್ಟ್ ನ ಸ್ಟಾಕ್ ಮಾಡ್ಕೊಂತೀವಿ ಸರ್. ಇಲ್ಲಿ ಸ್ಟಾಕ್ ಮಾಡ್ಕೊಂತೀವಿ. ಸೊ ಒಂದು ಪ್ರಾಜೆಕ್ಟ್ ಗೆ ಬೇಕಾಗಿರುವಂತ ಇಂಟರ್ನಲ್ ಲ್ಯಾಮಿನೇಟ್, ಅದು ಬೇಕಾಗಿರೋ ಎಕ್ಸ್ಟರ್ನಲ್ ಲ್ಯಾಮಿನೇಟ್ಸ್ ಪ್ಲಸ್ ಅಕ್ರಿಲಿಕ್ ಯೂಸ್ ಮಾಡಿದಾಗ HDHMR ಬರುತ್ತೆ ಅಂಡ್ ಲ್ಯಾಮಿನೇಟ್ಸ್ ಇದ್ದಾಗ ಪ್ಲೈಬೋರ್ಡ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸ್ಟಾಕ್ ಮಾಡ್ಕೊಂತೀವಿ ಸರ್. ಇದನ್ನ ಸ್ಟಾಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂತೀವಿ. ಸೊ ಬಂದಿರೋ ಐಟಮ್ ಕರೆಕ್ಟ್ ಆಗಿ ಬಂದಿದೆ ಅಲ್ವಾ ಆಸ್ ಪರ್ ನಾವೇನ್ ಕೊಟ್ಟಿದೀವಿ ಆ ಬಿಲ್ ಆಫ್ ಕ್ವಾಂಟಿಟೀಸ್ ಪ್ರಕಾರ ಬಂದಿರೋದು ಕ್ರಾಸ್ ಚೆಕ್ ಮಾಡ್ಕೊಂತೀವಿ ಸರ್. ಇದು ಫ್ಲೈ ಎಲ್ಲ ಯಾವ ಕಂಪನಿ ಯೂಸ್ ಮಾಡ್ತೀರಾ ಸರ್? ಸರ್ ಪ್ಲೈ ನಾವು ಇವಾಗ ಸೆಂಚುರಿ ಸೈನಿಕ್ ಯೂಸ್ ಮಾಡ್ತಿದೀವಿ, ಆಸ್ ವೆಲ್ as ಬ್ಲಾಕ್ ಟಚ್ ಯೂಸ್ ಮಾಡ್ತಾ ಇದೀವಿ. ಸೊ ಕಮಿಂಗ್ ಫಾರ್ವರ್ಡ್ ನಮ್ದೇ ವಿವಾ ಕ್ಲಾಸಿಕ್ ಇರುತ್ತೆ ಸರ್. ವಿವಾದೇ ಬರುತ್ತಾ? ಬರೋದು ಮುಂದಕ್ಕೆ. ಓಕೆ, ಆಮೇಲೆ HDHMR ಯಾವ್ದು ಬರ್ತಾ ಇದೆ? ಇದು ಆಕ್ಷನ್ ಟೆಸ್ಟ್ ಯೂಸ್ ಮಾಡ್ತೀವಿ. ಯಾಕೆ HDHMR ಅಲ್ಲಿ ಸರ್ ಆಕ್ಷನ್ ಟೆಸ್ಟ್ ತುಂಬಾ ಚೆನ್ನಾಗಿರೋದು. ಅದು ನಿಮ್ಮದು ಎಕ್ಸ್ಟೀರಿಯರ್ ಗ್ರೇಡ್ ಬರುತ್ತೆ. ಅಂದ್ರೆ ವಾಟರ್ ಬಿದ್ರು ಏನಾಗಲ್ಲ. HDHMR ಅಂದ್ರೆ ಹೈ ಡೆನ್ಸಿಟಿ ಹೈ ಮಾಯಿಶ್ಚರೈಸ್ ಅಂತ. ಇದು ನಾವು ಕಿಚನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಬರೀ ಅಕ್ರಿಲಿಕ್ ಇದ್ದಾಗ. ಅಂಡ್ ದೆನ್ ಇದು ಆಲ್ಮೋಸ್ಟ್ ಈಕ್ವಲ್ ಟು BWP. ಅವೇನ್ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ ಯೂಸ್ ಮಾಡ್ತೀವಿ ಅದ್ರ ಈಕ್ವಲೆಂಟ್ ಬರುತ್ತೆ ಸರ್. ಇದು ಈಕ್ವಲೆಂಟ್ ಬರುತ್ತೆ. BWP ಅಲ್ಲಿ ಯಾವ ಕಂಪನಿ ಬರುತ್ತೆ ನಿಮ್ಮ? BWP ಸೆಂಚುರಿ ಸೈನಿಕ್ ತಗೊಂತೀವಿ ಸರ್. ಅದು ಸೆಂಚುರಿನೇ? ಯಸ್ ಸರ್. ಓಕೆ, ಮುಂದಿನ ದಿನಗಳಲ್ಲಿ ಫ್ಲೈ ಮಾತ್ರ ನಿಮ್ದು ವಿವಾ ಬರುತ್ತೆ ಸರ್. ಅದು ಓಕೆ ಓಕೆ. ಇದು ಥಿಕ್ನೆಸ್ ಯಾವ್ದು ಅವೈಲೇಬಲ್ ಇದೆ ಸರ್? ಮಾಡರ್ನ್ ಇಂಡಸ್ಟ್ರಿ ನಾವು ಯೂಸ್ ಮಾಡೋ 60 mm ಥಿಕ್ನೆಸ್ ಯೂಸ್ ಮಾಡ್ತೀವಿ. ತುಂಬಾ ಜನ ವಿಶ್ವಕರು ಆಗಲಿ ಗ್ರಾಹಕರು ಬಂದು ಕೇಳ್ತಾರೆ ಯಾಕೆ ಸರ್ 18 mm ಯೂಸ್ ಮಾಡಬಾರ್ದು ಅಂತ. ಸರ್ 18 mm ಇಸ್ ಮೇಡ್ ಓನ್ಲಿ ಫಾರ್ ಕಾರ್ಪೆಂಟ್ರಿ ವರ್ಕ್ಸ್. ಆನ್ ಸೈಟ್ ಮಾಡಕ್ಕೆ 18 mm ಯೂಸ್ ಮಾಡೋದು. ಏನಕ್ಕೆ ನಾವು ಮಾಡರ್ನ್ ಇಂಡಸ್ಟ್ರಿ 60 mm ಯೂಸ್ ಮಾಡ್ತೀವಿ ಅಂದ್ರೆ ಮಿನಿಫಿಕ್ಸ್ ಅಂತ ಒಂದು ಕಾಂಪೋನೆಂಟ್ ಯೂಸ್ ಮಾಡ್ತೀವಿ ಸರ್. ಅದು ಬೈ ಡಿಫಾಲ್ಟ್ ಹೆಟಿಕ್ ಆಗಿರ್ಬೋದು ಇಲ್ಲ ಬೇರೆ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ಅದನ್ನ ಅವ್ರು ತಯಾರಿಸೋದೇ ಬಂದು 16 mm ಪ್ಲೈ ಮಾತ್ರನೇ. ಅದನ್ನ ನಾವು 18 mm ಪ್ಲೈ ಹಾಕಿದಾಗ ನಿಮ್ ಫಿಕ್ಸ್ ಕರೆಕ್ಟ್ ಬರಲ್ಲ. ಸೊ ದಟ್ ಇಸ್ ದ ರೀಸನ್ ನೀವು ಯಾವುದೇ ಫ್ಯಾಕ್ಟರಿ ಯಾವುದೇ ಮಾಡಲರ್ ವರ್ಕ್ ಮಾಡಿದ್ರು ಫ್ಲೈ ಮಾತ್ರ ನಾವು ಯೂಸ್ ಮಾಡ್ಬೇಕಾದ್ರೆ 60 mm ಯೂಸ್ ಮಾಡೋದು. 6 mm ಮಾಡಬೇಕು. 16 mm ಸರ್. 16 mm ಯೂಸ್ ಮಾಡಿ. ಓಕೆ, ಬನ್ನಿ ಸರ್. ಸೊ ನೆಕ್ಸ್ಟ್ ನೋಡಿದ್ರೆ ಸ್ಟಾಕ್ಸ್ ಬಂದಿರುತ್ತೆ ಲ್ಯಾಮಿನೇಟ್ಸ್. ಸೊ ಇದೇನ್ ರೋಲ್ಸ್ ಬರುತ್ತೆ, ಈ ರೋಲ್ಸ್ ಪ್ರಕಾರ ನಾವು ಸೆಗ್ರಿಗೇಟ್ ಮಾಡ್ಕೊಂತೀವಿ. ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಗೆ ನಾವು ಆ ಪ್ಲೈ ಬೋರ್ಡ್ಸ್ ಮೇಲೆ ಹಾಕೊಂತೀವಿ ಸರ್. ಸೊ ಇದರ ಪ್ಲೈ ಬೋರ್ಡ್ಸ್ ಜೊತೆಗೆ ಲ್ಯಾಮಿನೇಟ್ಸ್ ಎಲ್ಲ ರಿಸೀವ್ ಆಗಿರುತ್ತೆ ಸರ್. ಸೊ ಲ್ಯಾಮಿನೇಟ್ಸ್ ಯಾವ ಕಂಪನಿ? ಸೊ ಲ್ಯಾಮಿನೇಟ್ಸ್ ರೈಟ್ ನಾವು ಯೂಸ್ ಮಾಡ್ತಾರೆ ಎರೋಲ್ಯಾಮ್ ಯೂಸ್ ಮಾಡ್ತಿದ್ವಿ. ಹೊಸ ಕಲೆಕ್ಷನ್ಸ್ ಬಂದಿದೆ. ಡಾರ್ಬಿ ಅಂತ ಯೂಸ್ ಮಾಡ್ತಿದೀವಿ, ನೀಲ್ ಟಚ್ ಯೂಸ್ ಮಾಡ್ತಿದೀವಿ, ಫೈನ್ ಟಚ್ ಅಂತ. ಸೊ ಇದ್ರ ಆಲ್ಮೋಸ್ಟ್ ಒಂದು 5 to 6 ಬ್ರಾಂಡ್ಸ್ ನಾವು ಯೂಸ್ ಮಾಡ್ತಾ ಇದೀವಿ ಸರ್. ಒಳ್ಳೊಳ್ಳೆ ಬ್ರ್ಯಾಂಡ್ ಬರುತ್ತೆ. ಟೋಟಲ್ ಇವೆಲ್ಲ ಬಂದು ಗುಜರಾತ್ ಮೇಕು ISI ಬರುತ್ತೆ ಸರ್. ಇದು ISI ಬರ್ತಾ ಇದೆ. ಎಸ್ ಸರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಯಾವುದು ಸರ್? ನೆಕ್ಸ್ಟ್ ಪ್ರೊಸೆಸ್ ನಿಮಗೆ ಪೇಸ್ಟಿಂಗ್ ಅಂತ ಬರುತ್ತೆ. ಪೇಸ್ಟಿಂಗ್ ಬರುತ್ತೆ ಸರ್. ಏನ್ ಮಾಡ್ತಾ ಇದೆ ಸರ್ ಇಲ್ಲಿ? ಸರ್ ಇವಾಗ ಪೇಸ್ಟಿಂಗ್ ಪ್ರೊಸೆಸ್. ಸೊ ನಾವೇನ್ ಪೇಸ್ಟಿಂಗ್ ಅಂತ ಹೇಳಿದ್ವಿ ಈ ತರ ಪೇಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಸೊ ನೀವು ನೋಡಬಹುದು ಈ ತರ ಏನ್ ಮಾಡ್ತೀವಿ, ಗ್ಲೂನ ಹಾಕ್ತಿವಿ. ಗ್ಲೂನ ಪ್ಲೈಬೋರ್ಡ್ ಸರ್ಫೇಸ್ ಮೇಲೆ ಹಾಕ್ಬಿಟ್ಟು ಆ ಪ್ಲೈ ಮೇಲೆ ಮತ್ತೆ ಲ್ಯಾಮಿನೇಟ್ ಹಾಕಿ ನಾವು ಪ್ರೆಸ್ ಮಾಡ್ತೀವಿ ಸರ್. ಸೊ ದಿಸ್ ಇಸ್ ಕಾಲ್ಡ್ as ಬೇಸಿಕಲಿ ಪ್ರೆಸ್ಸಿಂಗ್. ಹೌದು ಸರ್. ಈ ಗಮ್ ಯೂಸ್ ಮಾಡ್ತಾ ಇದಾರಲ್ಲ, ಹೌದು. ಯಾವ ಕಂಪನಿ ಗಮ್ ಅನ್ನ ಯೂಸ್? ಸರ್ ಇದು ವುಡ್ಲಾಕ್ ಅಂತ ಬರುತ್ತೆ. ಪಿಡ್ಲೈಟ್ ಇಂಡಸ್ಟ್ರೀಸ್ ಸರ್. ಸೊ ನಾವೇನು ಫೆವಿಕಾಲ್ ಯೂಸ್ ಮಾಡ್ತಿದೀವಿ ಸೇಮ್ ಅದೇ ಕಂಪನಿ ಅವ್ರ ಪಿಡ್ಲೈಟ್ ಅವರದು ವುಡ್ಲಾಕ್ ಅಂತ ಬರುತ್ತೆ. ಸೊ ವುಡ್ಲಾಕ್ ಅಂತ. ಸೊ ಬೇಸಿಕಲಿ ಇದು ಬಂದು ಲ್ಯಾಮಿನೇಟ್ ಪೇಸ್ಟಿಂಗ್ ಗೆ ತುಂಬಾ ಚೆನ್ನಾಗಿದೆ ಸರ್ ಹೆಸರು. ಪ್ಲಸ್ ನಾವು ಇದನ್ನ ಆಲ್ಮೋಸ್ಟ್ ಒಂದು 6+ years ಇಂದ ಯೂಸ್ ಮಾಡ್ತಾ ಇದೀವಿ. 6 ವರ್ಷದಿಂದ ಯೂಸ್ ಮಾಡ್ತಿದ್ವಿ. ಸೊ ಅದೇ ಸೇಮ್ ವುಡ್ಲಾಕ್ ದಿನ ನಾವಾಗ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ. ಓಕೆ ಓಕೆ. ಸೊ ಈಗ ನೆಕ್ಸ್ಟ್ ಸೊ ನೋಡಬಹುದು ಸರ್ ಈ ತರ ನಾವೇನ್ ಪೇಸ್ಟಿಂಗ್ ಮಾಡಿ ಗ್ಲೂ ಫುಲ್ ಹಾಕಿರ್ತೀವಿ. ಈ ಗ್ಲೂ ಹಾಕಿದ್ರೆ ಲ್ಯಾಮಿನೇಟ್ ಬರುತ್ತೆ ಸರ್. ಇದ್ರ ಮೇಲೆ ಲ್ಯಾಮಿನೇಟ್ ಹಾಕ್ತಾರಾ? ಲ್ಯಾಮಿನೇಟ್ ಹಾಕ್ತಾ ಇದೀವಿ ಸರ್. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅದು ಇವಾಗ ನಾವು ಇಂಟರ್ನಲ್ ಪೇಸ್ಟಿಂಗ್ ಮಾಡ್ತಾ ಇದೀವಿ. ಸೊ ಇಂಟರ್ನಲ್ ನಮ್ದು ಏನ್ ಫ್ಯಾಬ್ರಿಕ್ ಲ್ಯಾಮಿನೇಟ್ ಬರುತ್ತಲ್ಲ ಸರ್ ಅದನ್ನ ನೋಡ್ತಾ ಇದೀರಾ. ಸೊ ಈ ಫ್ಯಾಬ್ರಿಕ್ ಲ್ಯಾಮಿನೇಟ್ ನ ನಾವು ಎಂಟು ಇದೇ ತರ ಹೀಗೆ ಪ್ರೆಸ್ ಮಾಡ್ಕೊಂತೀವಿ ಇದರಲ್ಲಿ. ಓಕೆ, ನೋಡಬಹುದು ಸರ್. ಫ್ಯಾಬ್ರಿಕ್ ಲ್ಯಾಮಿನೇಟ್ ಎಕ್ಸಾಕ್ಟ್ಲಿ ಸರ್. ಸೊ ಟೋಟಲಿ ಏನ್ ಬರುತ್ತೆ 8x4 ಫುಲ್ ಇದ್ರ ಮೇಲೆ ಹಾಕಿ ಹಾಗೆ ಗ್ಲೂ ಜೊತೆಗೆ ಇದನ್ನ ನಾವು ಪೇಸ್ಟಿಂಗ್ ಮಾಡ್ಕೊಂತೀವಿ ಸರ್. ಓಕೆ ಓಕೆ ಓಕೆ. ಸೊ ಇವಾಗ ನೋಡಿ ಪೇಸ್ಟಿಂಗ್ ಆಗ್ತು. ಸೊ ಪೇಸ್ಟಿಂಗ್ ಆಗ್ತೀನಿ ಏನ್ ಮಾಡ್ತೀವಿ ನೆಕ್ಸ್ಟ್ ಬರುವಂತದ್ದು ಸರ್ ಪ್ರೆಸ್ಸಿಂಗ್, ವಿಚ್ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಮಾಡಲರ್ ಇಂಡಸ್ಟ್ರಿ. ಉಲ್ಟಾ ಮಾಡಿ ಸರ್ ಇವಾಗ ಏನು ಉಲ್ಟಾ ಮಾಡಿದ್ವಿ ಅಂದ್ರೆ ಇದ್ರ ಮೇಲೆ ಇವಾಗ ಕಲರ್ ಬರುತ್ತೆ ಸರ್. ಸೊ ನಾವು ಯಾವ್ದೇ ಯೂನಿಟ್ ತಗೊಂಡ್ರೆ ನೋಡಿದಾಗ ಇಂಟರ್ನಲ್ ಒಂದು ನಿಮಗೆ ಫ್ಯಾಬ್ರಿಕ್ ಅಥವಾ ಹಾಫ್ ವೈಟ್ ಇರುತ್ತೆ, ಅದ್ರ ಮುಂಗಡೆ ಏನು ಬರುತ್ತೆ ಅದು ಎಕ್ಸ್ಟರ್ನಲ್ ಲ್ಯಾಮಿನೇಟ್ ಇರುತ್ತೆ. ಸೊ ಮತ್ತೆ ಇದನ್ನ ಉಲ್ಟಾ ಮಾಡಿ ಇದ್ರ ಮೇಲೆ ಮತ್ತೆ ನಾವು ಗಮ್ ಹಾಕ್ತಿವಿ ಸರ್. ಮತ್ತೆ ಟೋಟಲ್ ಆಗಿ ಗ್ಲೂನ ಹಾಕ್ಬಿಟ್ಟು ಇದ್ರ ಮೇಲೆ ಇದಕ್ಕೆ ಬರುವಂತ ಒಂದು ಕಲರ್ ಲ್ಯಾಮಿನೇಟ್ ಯಾವ್ದು ಬರೋ ಎಕ್ಸ್ಟರ್ನಲ್ ಲ್ಯಾಮಿನೇಟ್ 1 mm ಅದನ್ನ ಪೇಸ್ಟ್ ಮಾಡ್ಕೊಂತೀವಿ. ಕಸ್ಟಮರ್ ಯಾವ ಚೂಸ್ ಮಾಡಿರ್ತಾರೋ ಅದು ಇದ್ರ ಮೇಲೆ ಬರುತ್ತೆ. ಸೊ ಈ ತರ ಎರಡು ಕಡೆ ಪೇಸ್ಟಿಂಗ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಇವಾಗ ನೋಡಿ ಸರ್ ಹಿಂಭಾಗನೂ ಇದ್ರ ಹಾಕ್ತಾ ಇದೀವಿ. ಸೊ ಎರಡು ಕಡೆನೂ ಲ್ಯಾಮಿನೇಟ್ ಪೇಸ್ಟ್ ಆಗುತ್ತೆ. ಸೊ ಎರಡು ಕಡೆ ಇದ್ರ ಲ್ಯಾಮಿನೇಟ್ ಪೇಸ್ಟ್ ಆದ್ಮೇಲೆ ನೆಕ್ಸ್ಟ್ ಬರುವಂತ ಪ್ರೋಸೆಸ್ ಬಂದು ನಿಮಗೆ ಪ್ರೆಸಿಂಗ್ ಬರುತ್ತೆ ಸರ್. ಅದು ಇದು ಕಲರ್ಡ್ ಸರ್? ಇದು ಇಲ್ಲ, ಇದು ಫ್ಯಾಬ್ರಿಕ್ ಸರ್. ಇದು ಬಂದು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಶೆಲ್ಫ್ ಯೂಸ್ ಮಾಡ್ತಾ ಇದೀವಿ. ಶೆಲ್ಫ್ ಯೂಸ್ ಮಾಡಿದಾಗ ಎರಡು ಕಡೆನೂ ಫ್ಯಾಬ್ರಿಕ್ ಬರುತ್ತೆ ಸರ್. ಓಕೆ 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 ಓಕೆ. ಸೊ ಇವತ್ತು ಶಟರ್ ಆದ್ರೆ ಇಲ್ಲಿ ಕಲರ್ ಕೊಡ್ತೀವಿ. ಶಟರ್ ಆದ್ರೆ ಇಲ್ಲಿ ಕಲರ್ ಬರುತ್ತೆ, ಎಕ್ಸ್ಪೋ ಆದ್ರೆ ಕಲರ್ ಬರುತ್ತೆ. ಬಟ್ ಇದು ಇಂಟರ್ನಲ್ ಇರೋ ಕಾರಣ ಒಳಗಡೆ ಬಂದು ನಾವು ಫ್ಯಾಬ್ರಿಕ್ ಎರಡು ಕಡೆನೂ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಆದ್ಮೇಲೆ ಎಸ್ ಸರ್. ಸೊ ಎರಡು ಕಡೆ ನಾವು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀವಿ ಲ್ಯಾಮಿನೇಟ್ ನ. ಇವಾಗ ಅದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೈಡ್ರಾಲಿಕ್ ಪ್ರೆಸ್ ಹೋಗೋದು ಸರ್. ಇದು ಹೈಡ್ರಾಲಿಕ್ ಪ್ರೆಸ್ ಹೋಗೋದು. ಸೊ ಇದು ಯಾವ ಮಷಿನ್ ಯಾವ್ದು ಸರ್? ಇದು ಸರ್ ಜಂಬಾಮೆಗ್ ಬರುತ್ತೆ, ಕೋಲ್ಡ್ ಪ್ರೆಸ್ ಅಂತ. ಸೊ ಬೇಸಿಕಲಿ ಇದು 4 cylinders ಬರುತ್ತೆ ಸರ್. ಇದು ನೋಡ್ಬಿಟ್ಟು ಟಾಪ್ ಅಲ್ಲಿ 4 ಸಿಲಿಂಡರ್ ಇರುತ್ತೆ. ಪ್ಲಸ್ ಆಲ್ಮೋಸ್ಟ್ ನಿಮ್ಗೆ ಇದು 100 tons ಅಷ್ಟು weight ನ ಇದ್ರ ಮೇಲೆ ಇಂಪ್ರೆಸ್ ಮಾಡುತ್ತೆ ಸರ್. 100 ton ಅಷ್ಟು weight ಕೊಡುತ್ತೆ ಇದು ಸರ್. ಇದರಲ್ಲಿ ಎಷ್ಟೊತ್ತು ನಾವು ಪ್ರೆಸ್ ಮಾಡಬೇಕಾಗುತ್ತೆ ಸರ್? ಆಲ್ಮೋಸ್ಟ್ ನಾವು 8 to 10 hours ಬಿಡ್ತೀವಿ ಸರ್ ಪ್ರೆಸ್ಸಿಂಗ್ ಅಲ್ಲಿ. 10 hours ಬಿಡ್ತೀವಿ. ಸಂಜೆ ಹೋಗ್ಬೇಕಾದ್ರೆ ಪ್ರೆಸ್ಸಿಂಗ್ ಹಾಕಿರ್ತೀವಿ. ಎಷ್ಟು ಪೀಸ್ ಹಾಕ್ತೀರಾ ಇಲ್ಲಿ? ಆಲ್ಮೋಸ್ಟ್ ಒಂದು 42 ಇಂದ 44 ಪೀಸ್ ಬರುತ್ತೆ ಸರ್. 44 ಪೀಸ್ ಹಾಕಿ 8 hours ಪ್ರೆಸ್ ಮಾಡ್ತೀವಿ ಸರ್. ಅದಕ್ಕೆ ಹೇಳಿದ್ವಿ ಮಾಡ್ಲರ್ ಹೋದಾಗ ಏನಾಗ್ತದೆ ಮೇನ್ ಬೆನಿಫಿಟ್ ಅಂದ್ರೆ
ಪ್ರೆಸ್ಸಿಂಗ್ ಅಲ್ಲಿ ನಿಮ್ಗೆ ಯಾವುದೇ ತರದ್ದು ಕಾಂಪ್ರಮೈಸ್ ಇರಲ್ಲ. ಸೈಟ್ ಎಲ್ಲ ನೋಡಿ ಏನ್ ಮಾಡ್ತೀರಾ, ಜಸ್ಟ್ ಪ್ಲೈಬೋರ್ಡ್ ಹಾಕ್ತಾರೆ, ಮೇಲೆ ಲ್ಯಾಮಿನೇಟ್ ಹಾಕಿ ಅಲ್ಲೇನಿರುತ್ತೆ ಫೆವಿಕಾಲ್ ಡಬ್ಬ ಅದನ್ನ ಅದ್ರ ಮೇಲೆ ಏನೋ ಪ್ಲೈಬೋರ್ಡ್ ಹಾಕ್ತಾರೆ. ಸೊ ಈವನ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಇವಾಗ ನೀವು ನೋಡ್ಬೋದು ಸರ್, ನೋಡಿ ಮಿಷಿನ್ ಬಂದಿದ್ದು ಏನು ಪ್ರೆಸ್ ಆಗುತ್ತೆ ಕರೆಕ್ಟ್ ಆಗಿ ಇಲ್ಲಿ ಟೋಟಲ್ ಈವನ್ ಆಗಿ ರೈಟ್ ರೌಂಡ್ ಎಲ್ಲಾ ಕಡೆ ಪ್ಲೈಬೋರ್ಡ್ ಸರ್ಫೇಸ್ ನ ಕ್ಲೀನ್ ಪ್ರೆಸ್ ಮಾಡುತ್ತೆ. ಇದೇ ರೀಸನ್ಗೆ ಏನಾಗುತ್ತೆ, ನಮ್ಗೆ ಲೋಡ್ ಏನ್ ಬೀಳುತ್ತೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗೋ ಕಾರಣ ಈಚ್ ಅಂಡ್ ಎವ್ರಿ ಲ್ಯಾಮಿನೇಟ್ ಏನ್ ಹಾಕಿರ್ತೀವಿ ಟೋಟಲ್ ಪ್ರೆಸ್ ಆಗುತ್ತೆ ಸರ್. ಓಕೆ 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 ನೋಡಿ ಸರ್, ಯಾವ ಕಂಪ್ರೆಸಿಂಗ್ ತೋಡ್ ನೋಡಿ ಸರ್ ನೀವು. ಟೋಟಲ್ ಆಗಿ 8 hours ರನ್ ಆಗುತ್ತೆ. 8 hours ರನ್ ಆಗುತ್ತೆ, ಫುಲ್ ಪ್ರೆಸ್ ಆಗುತ್ತೆ. ನೀವು ಲೆಕ್ಕ ಹಾಕ್ಬೋದು ಸರ್, 8 hours ಈ ಪ್ಲೈಬೋರ್ಡ್ ಮೇಲೆ 100 tons ವೆಯ್ಟ್ ಇರ್ತಂದ್ರೆ ಎಷ್ಟು ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ ಅನ್ನೋದು ಇಲ್ಲ ನೋಡ್ಬೋದು ಸರ್. ಹೌದಲ್ಲ, ಬಿಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಪ್ಲಸ್ ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೋಡ್ ಇರುತ್ತೆ ಸರ್ ಇದ್ರ ಮೇಲೆ. ಓಕೆ 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 ಸರಿ ಸರ್, ಇದು ಪ್ರೆಸ್ ಆಯ್ತು. ನೆಕ್ಸ್ಟ್ ಏನು ಪ್ರೊಸೆಸ್ ಸರ್? ಪ್ರೆಸ್ ಆಗ್ತಿದಾಗ ಏನ್ ಮಾಡ್ತೀವಿ, ಕಟಿಂಗ್ ಮಾಡ್ತೀವಿ. ಅಂದ್ರೆ ಇವಾಗ ನಮ್ದು ಏನ್ ಕಟ್ಲಿಸ್ಟ್ ಅಂತ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ವಾರ್ಡ್ರೋಬ್ ಅಂತ ಬರುತ್ತೆ ಅಂದ್ರೆ ವಾರ್ಡ್ರೋಬ್ ಏನೋ 7 feet ಹೈಟ್ ಬರುತ್ತೆ. ಸೊ ಇದಕ್ಕಂತ ಒಂದು ಕಟ್ಲಿಸ್ಟ್ ನ ಪ್ರಿಪೇರ್ ಮಾಡಿರ್ತೀವಿ, ಅದ್ರ ಪ್ರಕಾರವಾಗಿ ಕಟಿಂಗ್ ಆಗುತ್ತೆ. ಕಟ್ಲಿಸ್ಟ್ ತರನೇ ಕಟಿಂಗ್ ಆಗುತ್ತೆ. ಸೊ ಇದು ಬಂದು ಇವಾಗ ಪ್ರೆಸ್ಸಿಂಗ್ ಆಯ್ತು, ಪ್ರೆಸ್ಸಿಂಗ್ ಆಗ್ತಿದಂಗೆ ಕಟಿಂಗ್ ಬರುತ್ತೆ ಸರ್. ಒಂದು ಕಟಿಂಗ್ ಮಾಡಿಸ್ಬಿಡಿ ಸರ್. ಎಸ್ ಸರ್, ರೈಟ್ ಆಗಿರೋದು ಸರ್. ಇವಾಗ ನೋಡ್ಬೋದು ಹೆಂಗ್ ಕಟಿಂಗ್ ಮಾಡ್ತಿದೀವಿ ಅಂದ್ರೆ ಜಸ್ಟ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ನಾವು ಫುಲ್ ಕಟಿಂಗ್ ಮಾಡ್ಕೊಂತೀವಿ ಇಲ್ಲಿ. ಓಕೆ ಓಕೆ. ಸೊ ಈ ಮಿಷಿನ್ ಬಂದು ನಾವು ಪ್ಯಾನಲ್ಸ್ ಅಂತ ಹೇಳ್ತೀವಿ. ಸೊ ಮೇನ್ ಆಗಿ ಇಲ್ಲಿ ಹೈಡ್ರಾಲಿಕ್ ಪಂಪ್ ಕೊಡ್ತೀವಿ ಪ್ರೆಸ್ ಆಗಕ್ಕೆ. ಸೊ ದಟ್ ಎಲ್ಲೋ ನಿಮ್ಗೆ ಬೋರ್ಡ್ ಚಿಪ್ ಔಟ್ ಏನು ಬರಲ್ಲ ಸರ್, ಕ್ಲೀನ್ ಕಟ್ ಆಗುತ್ತೆ. ಇದು ಕ್ಲೀನ್ ಕಟ್ ಆಗುತ್ತೆ. ಕಟ್ ಮಾಡೋಣ ಸರ್, ಕಟ್ ಮಾಡ್ತೀವಿ. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಸರ್, ಇದು ಬಂದು ಒಂದು ವಾರ್ಡ್ರೋಬ್ ಬ್ಯಾಕ್ ಪ್ಯಾನಲ್ ಹಿಂಭಾಗ ಬರುವಂತ ಒಂದು 6 mm ಶೀಟ್. ಅದನ್ನ ನಾವು ಆ 7 feet ಅಲೈನ್ಮೆಂಟ್ ಗೋಸ್ಕರ ನಾವಿಂದ ಕಟ್ ಮಾಡ್ತಾ ಇದೀವಿ. ಓಕೆ ಓಕೆ ಓಕೆ. ಹೈಟ್ ಪ್ಲಸ್ ವಿಡ್ತ್ ಎರಡರಲ್ಲೂ ನಾವು ಕಟಿಂಗ್ ಮಾಡ್ತೀವಿ ಸರ್ ಇದನ್ನ. ಅಂದ್ರೆ 4 ಸೈಡ್ ಕಟ್ ಆಗುತ್ತೆ ಸರ್? 4 ಸೈಡ್ ಕಟ್ ಆಗುತ್ತೆ ಸರ್. ಏನಕ್ಕೆ ಆ ವಿಡ್ತ್ ಮ್ಯಾಚ್ ಮಾಡ್ಬೇಕಾಗುತ್ತೆ, ಹೈಟ್ ಮ್ಯಾಚ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ 4 ಸೈಡ್ ಕಟಿಂಗ್ ಮಾಡ್ಕೊಳ್ತೀವಿ. ಹಾಗೆ ನೋಡ್ಬೋದು ಸರ್, ಕಟಿಂಗ್ ಆದಾಗಲೇ ನಾವು ಇಲ್ಲಿ ಇದನ್ನು ಕೊಟ್ಟಿರ್ತೀವಿ ನಿಮಗೆ. ಫಿನಿಶಿಂಗ್ ನೋಡ್ಬೋದು ವೀಕ್ಷಕರೇ ಸರ್. ಸೊ ಎಲ್ಲೂ ಒಂದು ಲ್ಯಾಮಿನೇಟ್ ನಿಮ್ ಚಿಪ್ ಆಗಿರೋದು ಕಾಣಲ್ಲ ಸರ್ ಇಲ್ಲಿ. ಓಕೆ, ಈ ಕಡೆ ಏನೋ ಕಟ್ ಆಗ್ಬೇಕಿದು. ಎಸ್ ಸರ್. ಈ ಕಡೆ ನೋಡಿ ಇಲ್ಲಿ ಇಷ್ಟು ನೀಟಾಗಿ ಕಟ್ ಆಗಿದೆ ಅಂತ. ಹಾಗೆ ನೀವು ಸ್ಟಿಕ್ಕರ್ ನೋಡ್ಬೋದು ಸರ್. ನಾವು ಕಟಿಂಗ್ ಮಾಡ್ತಿದ್ದಂಗೆ ಇಲ್ಲಿ ಸ್ಟಿಕ್ಕರ್ ಪ್ರೆಸ್ ಮಾಡ್ತೀವಿ. ಇದೇನಕ್ಕೆ ಅಂದ್ರೆ MBR ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಯಾವ ಪ್ರಾಜೆಕ್ಟ್ ಇದು, ಅದ್ರ ಪಾರ್ಟ್ ಐಟಮ್ ಏನು, ಇದ್ರದ್ದು ವಿಡ್ತ್ ಹೈಟ್. ಸೊ ಈ ತರ ಪ್ರತಿಯೊಂದು ಇಲ್ಲೇ ಮೆಚ್ ಮಾಡಿ ನಾವು ಕಳ್ಸಿಕೊಡ್ತೀವಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಸೈಟ್ ಅಲ್ಲಿ ಕಾರ್ಪೆಂಟರ್ ಫಿಕ್ಸ್ ಮಾಡ್ಬೇಕಾದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ಗೊತ್ತಾಗುತ್ತೆ ಸರ್ ಅವರು. ಓಕೆ ಓಕೆ ಓಕೆ. ಮಾಡಿ ಇದು ಇವಾಗ ಡನ್ ಅಲ್ವಾ ಸರ್? ಇದು ಸರ್. ಸೊ ಟೋಟಲ್ ಕಟಿಂಗ್ ಇದಾಗಿದೆ ಸರ್ ಇವಾಗ. ಓಕೆ, ನೋಡಿ ವೀಕ್ಷಕರೇ. ಸೊ ಕಟಿಂಗ್ ಆಗಿರೋ ಪೀಸಸ್ ಎಲ್ಲ ನಾವಿಲ್ಲಿ ಪ್ಲೇಸ್ ಮಾಡ್ಕೊಂತೀವಿ ಸರ್. ಸೊ ಇಲ್ಲಿ ಜೋಡಿಸಿರ್ತೀರಾ? ಎಕ್ಸಾಕ್ಟ್ಲಿ. ಈಚ್ ಅಂಡ್ ಎವ್ರಿ ಪ್ಲೈ ಮಾಡ್ಕೊಂಡು ನೀವು ನೋಡ್ಬೋದು ಸರ್. ನೋಡಿ ಎಲ್ಲೂ ನಿಮ್ಗೆ ಒಂದು ಚೂರು ಈ ಚಿಪ್ಪೋಟ್ ಆಗಿರೋದು ಕಾಣಲ್ಲ. ಇಷ್ಟೊಂದು ಫೈನ್ ಆಗಿ ಕಟಿಂಗ್ ಆಗಿ ಆಚೆ ಬರುತ್ತೆ ಸರ್ ಇದು. ಓಕೆ ಓಕೆ. ಇದೇ ನೀವು ಹಾಸ್ಪಿಟಲ್ ಮಾಡಿದಾಗ ಏನ್ ಮಾಡ್ತಾರೆ, ಕಾರ್ಪೆಂಟರ್ ಕಟ್ ಮಾಡಿದಾಗ ಇಲ್ಲಿ ಚಿಪ್ಪೋಟ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲ ಪೇಸ್ಟಿಂಗ್ ಮಾಡಿದ್ರು ಚಿಪ್ಪೋಟ್ ಆದ್ರೆ ದಟ್ ಇಸ್ ಆಫ್ ವೇಸ್ಟ್. ಅದಕ್ಕೋಸ್ಕರನೇ ಚಿಪ್ಪೋಟ್ ಇಲ್ದಿರಂಗ್ ಮಾಡಕ್ಕೆ ಮಾಡೋರು ಯೂಸ್ ಮಾಡ್ತಾರೆ. ಓಕೆ 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 ಓಕೆ. ಪ್ಲಸ್ ಇದು ಸ್ಟಿಕ್ಕರ್ ಬೇರೆ ಸ್ಟಿಕ್ಕರ್ ಮಾಡಿರ್ತೀವಿ. ಯಾವ ರೂಮು, ಅದು ಯಾವ ಕಾಂಪೋನೆಂಟ್, ವಿಡ್ತ್ ಅಂಡ್ ಹೈಟ್ ಎಲ್ಲಾ ಕಡೆ ಮೆನ್ಷನ್ ಮಾಡಿ ಕಳಿಸ್ತೀವಿ ಸರ್. ಓಕೆ 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 ಸರ್, ಆಯ್ತು. ಇದಾದ ನಂತರ ನೆಕ್ಸ್ಟ್ ಏನು? ಸೊ ಇದಾದ್ಮೇಲೆ ಏನ್ ಬರುತ್ತೆ ನಿಮಗೆ, ಎಜ್ ಬೈಂಡಿಂಗ್ ಅಂತ ಬರುತ್ತೆ ಸರ್. ಸೊ ಎಜ್ ಬೈಂಡಿಂಗ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮಾಡ್ಯುಲರ್ ಇಂಡಸ್ಟ್ರಿಯಲ್ಲಿ. ಏನಕ್ಕೆ ಎಜ್ ಬೈಂಡಿಂಗ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ಗೊತ್ತಾಗಬೇಕು ಸರ್ ಕಸ್ಟಮರ್ಗೆ. ಸೊ ಇವಾಗ ಈ ತರ ಒಂದು ಪೀಸ್ ಇರುತ್ತೆ ಸರ್ ನಿಮ್ಮ ಹತ್ರ, ರೈಟ್? ಸೊ ಇದು ನೋಡಿ ನಿಮ್ಗೆ ರಾ ಪ್ಲೈ ಕಾಣ್ತಾ ಇರುತ್ತೆ. ಹೌದು. ಏನೇನ್ ಬೆನಿಫಿಟ್ಸ್ ಎಜ್ ಬೈಂಡಿಂಗ್ ಮಾಡೋದ್ರಂದ್ರೆ, ಒಂದು ನಿಮ್ಗೆ ಸ್ಮೂತ್ ಫಿನಿಶ್ ಸಿಗುತ್ತೆ. ಇನ್ನೊಂದು ಯಾವುದೇ ಕಡೆ ಹೋದ್ರೆ ನಿಮಗೆ ಮಾಯಿಶ್ಚರ್ ಕನೆಕ್ಟ್ ಓಡೋಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಈ ಪೀಸ್ ನೇ ನಾವು ಫಿಲ್ಲರ್ ಹಾಕ್ತೀವಿ ಅಂತ, ಗೋಡೆ ಇರುತ್ತೆ, ಫಿಲ್ಲರ್ ಆಗ್ತೀವಿ ಅಂದ್ರೆ ನಾವು ಎಕ್ಸ್ಪೋಸ್ ಹಾಗೆ ಬಿಡಬಾರ್ದು. ಹೌದು. ಯಾಕಂದ್ರೆ ಗೋಡೆ ಯಾವ ಅಂಶ ಓಡೋಗುತ್ತೆ, ಅದನ್ನು ರೆಡ್ ಆಗಿ ಮಾಡಕ್ಕೆ ಎಜ್ ಬೈಂಡಿಂಗ್ ಮಾಡ್ಕೊಂತೀವಿ. ಆಸ್ ವೆಲ್ ಆಸ್ ನಾವೇನು ವಾರ್ಡ್ರೋಬ್ ಕಟಿಂಗ್ ಅಂತ ಹಾಕ್ತಿವಿ ಅದಕ್ಕೂ ಈ ತರ ಯೂಸ್ ಮಾಡ್ತೀವಿ ಪೀಸ್ ನ. ಅಲ್ಲೂ ಈ ತರ ರಾಪ್ ಲೈನ್ ಅನ್ನೋ ಬಿಟ್ರೆ ನಾವು ಮನೆ ಒರೆಸ್ಬೇಕಾದ್ರೆ ಸಾರಿಸ್ಬೇಕಾದ್ರೆ ಅಲ್ಲಿರೋ ತೇವಾಂಶ ಓಡಾಗೋಣ ಮುಂದೆ ಟೋನ್ ದ ಫೀಚರ್ ನಿಮಗೆ ಇದಾಗುತ್ತೆ. ಇದನ್ನೆಲ್ಲ ತಡೆಯೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಎಜ್ ಬೈಂಡಿಂಗ್ ಯೂಸ್ ಮಾಡ್ತೀವಿ. ಸ್ಮೂತ್ ನಿಮ್ಗೆ ಫಿನಿಶಿಂಗ್ ಇರುತ್ತೆ. ಯಾಕಂದ್ರೆ ನಾವು ಇದೇ ಲ್ಯಾಮಿನೇಟ್ ಇಲ್ಲಿ ಹಾಕಿದಾಗ ಕಾರ್ಪೆಂಟ್ರಿ ವರ್ಕ್ ತರ ಇದೆಲ್ಲ ನಿಮಗೆ ಶಾರ್ಪ್ ಎಡ್ಜ್ ಇರುತ್ತೆ. ಅದೇ ಎಜ್ ಬೈಂಡಿಂಗ್ ಅಂತ ನೋಡ್ಬೋದು ಏನ್ ಸ್ಮೂತ್ ಆಗಿ ಫಿನಿಶಿಂಗ್ ಬರುತ್ತೆ ಅಂತ. ಓಕೆ, ಈ ಎಜ್ ಬೈಂಡಿಂಗ್ ಅಲ್ಲಿ ಇರೋದನ್ನ ಸ್ಮೂತ್ ಆಗಿ ಶಾರ್ಪ್ ಔಟ್ ಮಾಡ್ಬಿಡುತ್ತಾ ಇದು? ಹೌದು ಸರ್, ಟೋಟಲ್ ಸ್ಮೂತ್ ಆಗಿ ಮಾಡ್ಕೊಡುತ್ತೆ. ಸೊ ಈ ತರ ಎರಡು ಬೆನಿಫಿಟ್ಸ್ ನಿಮ್ಗೆ ಅಕಾಮಡೇಟ್ ಆಗುತ್ತೆ ಸರ್. ಓಕೆ, ಒಂದು ಯಾವುದೇ ತರ ಮಾಯಿಶ್ಚರ್ ಕಂಟೆಂಟ್ ಈ ರಾ ಪ್ಲೈ ಒಳಗಡೆ ಹೋಗಲ್ಲ, ಇನ್ನೊಂದು ನಿಮಗೆ ಸ್ಮೂತ್ ಫಿನಿಶಿಂಗ್ ಸಿಗುತ್ತೆ. ಓಕೆ, ಸೊ ಇವೆಲ್ಲ ಎಜ್ ಬೈಂಡಿಂಗ್ ಅಲ್ವಾ ಸರ್ ಇದು? ಹೌದು ಸರ್, ಇವೆಲ್ಲ ಎಜ್ ಬೈಂಡಿಂಗ್. ಸರ್ ಯಾವ್ಯಾವ ಸೈಜ್ ಯೂಸ್ ಮಾಡ್ತೀರಾ? ಸರ್ ನಾವು ಆಲ್ಮೋಸ್ಟ್ 0.8 ಮತ್ತೆ 2 mm ಯೂಸ್ ಮಾಡ್ತೀವಿ ಸರ್. ಸೊ 0.8 ಅಂದ್ರೆ ಬೇಸಿಕಲಿ ಸಣ್ಣ ಬರುತ್ತದು. ಸೊ ನಿಮ್ಮ ತೋರಿಸ್ತೀನಿ ಸರ್, ಇಲ್ಲಿ ಹಾಕಿದಿರಲ್ಲ ಇದು 0.8 ತಾನೆ? ಇದು 0.8 ಬರುತ್ತೆ ಸರ್ ಇದು. ಸೊ 0.8 ನೀವು ನೋಡಬಹುದು, ಅಂದ್ರೆ 0.8 mm ಥಿಕ್ನೆಸ್ ಇರುತ್ತೆ ಅದು. ಓಕೆ, ವಿಡ್ತ್ ತಗೊಂಡ್ರೆ ನಿಮಗೆ 22 mm ತಗೊಂತೀವಿ. ಅಂದ್ರೆ ಒಂದು ಪ್ಲೈ ವಿತ್ ನಮ್ಮ ಏನ್ ಲ್ಯಾಮಿನೇಟ್ ಮಾಡಿದಾಗ ಬರೋ ಥಿಕ್ನೆಸ್ ಅದು. ಸೊ 0.8 ನಾವು ಶೆಲ್ಫ್ ಅಲ್ಲಿ ಯೂಸ್ ಮಾಡ್ತೀವಿ, ಪಿಲ್ಲರ್ಸ್ ಯೂಸ್ ಮಾಡ್ತೀವಿ, ಕಟಿಂಗ್ ಯೂಸ್ ಮಾಡ್ತೀವಿ. ಸೊ ಎಲ್ಲಿ ನಮ್ ಥಿಕ್ನೆಸ್ ಮಿನಿಮಲ್ ಆಗಬೇಕು ಅವಾಗ 0.8 ಯೂಸ್ ಮಾಡ್ತೀವಿ ಸರ್.
ಅದೇ ನಮಗೆ ಯಾವ್ದಾದ್ರು ವಾರ್ಡ್ರೋಬ್ ಶಟರ್ ಆಗಿರ್ಬೋದು ಅಥವಾ ನಿಮ್ಗೆ ಡ್ರಾವರ್ ಫೇಶಿಯಾ ಅದನ್ನ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು 2mm ಯೂಸ್ ಮಾಡ್ಕೊಂತೀವಿ. 2mm. ಎಸ್, ಸೊ ಈ ತರ ಒಂದು ಡಿಫ್ರೆನ್ಸ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ಸೈಜ್ ಎಲ್ಲ ಇದೆ. ಸೈಜ್ ಬರುತ್ತೆ ನೋಡಿ, ಇದು ನೋಡ್ಬೋದು ಸರ್ ಥಿಕ್ನೆಸ್ ನೀವು. ಇದು 2mm ಬರುತ್ತೆ, ಥಿಕ್ನೆಸ್ ನಿಮಗೆ ದೊಡ್ಡದಾಗಿ ಬರುತ್ತೆ ಇದು. ಸೊ ಇದನ್ನೇ ಥಿಕ್ನೆಸ್ ಅಂತ ಹೇಳ್ತೀವಿ. ಇದು 2mm. ಇದು 2mm ಬರುತ್ತೆ. ಸೊ ಏನಾಗುತ್ತೆ ನಿಮಗೆ ಥಿಕ್ನೆಸ್ ಶಟರ್ ಮೇಲೆ ಕೊಟ್ಟಾಗ ಜಾಸ್ತಿ ಯೂಸ್ ಮಾಡೋ ಕಾರಣ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈ ತರ ಒಂದು ಕಾಂಬಿನೇಷನ್ಸ್ ಅಲ್ಲಿ 0.8 to 2mm ಈ ತರ ನಾವು ಯೂಸ್ ಮಾಡ್ಕೊಂತೀವಿ. ಓಕೆ, ಸೊ ಇದು ಕೂಡ ಮೆನ್ಷನ್ ಆಗಿರುತ್ತಲ್ಲ ಕಲರ್ ಗಳೆಲ್ಲ? ಹೌದು ಸರ್, ಕಲರ್ ಟೋಟಲ್ ಆಗಿ ಲ್ಯಾಮಿನೇಟ್ ನಾವೇ ಸೆಲೆಕ್ಟ್ ಮಾಡ್ತೀವಿ. ಆ ಲ್ಯಾಮಿನೇಟ್ ಪ್ರಕಾರವಾಗಿ ನಾವು ಎಜ್ ಬ್ಯಾಂಡಿಂಗ್ ಸೆಲೆಕ್ಟ್ ಮಾಡ್ತೀವಿ ಸರ್. ಎಜ್ ಬ್ಯಾಂಡಿಂಗ್ ಅಲ್ಲಿ ಇವಾಗ ರಿಹಾವ್ ಅಂತ ಬರೋದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಬರ್ತಾರೆ E3 ಅಂತ, ಎರಡು ಬ್ರ್ಯಾಂಡ್ ನ ಯೂಸ್ ಮಾಡ್ತೀವಿ ನಾವು. ಇದು ಎಜ್ ಬ್ಯಾಂಡಿಂಗ್ ಆಗ್ತಾ ಇದೆಯಾ ಇವಾಗ? ಎಜ್ ಬ್ಯಾಂಡಿಂಗ್ ಆಗ್ತಾ ಇದೆ ಸರ್. ಸೊ ಹೊರಡೆಯಿಂದ ಎಜ್ ಬ್ಯಾಂಡಿಂಗ್ ಆಗ್ತಾ ಇರುತ್ತೆ, ನಾವು ಮತ್ತೆ ಆ ಕಡೆನೂ ಹೋಗಿ ನೋಡೋಣ ಸರ್. ಸೊ ಬ್ಯಾಂಡಿಲ್ ಬಂದಿರುತ್ತೆ, ಪೇಸ್ಟ್ ಆಗಿ ಬರುತ್ತೆ, ಪೇಸ್ಟ್ ಆಗಿ ಅಲ್ಲಿ ಪ್ರೆಸ್ ಆಗಿ ಕಟಿಂಗ್ ಆಗಿ ಆಚೆ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ನೋಡ್ಬೋದು ಸರ್, ಪ್ಲೈನ್ ನಲ್ಲಿ ಗ್ಲೇಸ್ ಮಾಡಿದೀವಿ, ಎಜ್ ಬೆಂಡಿಂಗ್ ಆಗಿ ಕಟಿಂಗ್ ಆಗಿ ಟ್ರಿಮ್ಮಿಂಗ್ ಆಗಿ ಬರುತ್ತೆ. ಸೊ ಇದಿಷ್ಟು ಕೆಲಸ ನಾನು ಈಸಿಯಾಗಿ ಒಂದು ಮಿಷಿನ್ ಮಾಡ್ಬಿಡುತ್ತೆ ಸರ್ ಇದು. ಓ ಕರೆಕ್ಟ್. ಸೊ ಆನ್ ಸೈಟ್ ನಾವು ಮಾಡಾಕಿದ್ದು ಫಾರ್ ಎಕ್ಸಾಂಪಲ್ ಒಂದು ವಾರ್ಡ್ರೋಬ್ಗೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ತಗೊಂತೀವಿ. ಇಲ್ಲಿ ನೋಡಿ ಸರ್, ವಿದಿನ್ ಒಂದು 5 to 6 minutes ಒಳಗೆ ನಾವು ಒಂದು ವಾರ್ಡ್ರೋಬ್ ಫುಲ್ ಇದ್ರ ಎಜ್ ಬೆಂಡಿಂಗ್ ಮಾಡಿ ನಾವು ರೆಡಿ ಮಾಡ್ಕೋಬಹುದು. 5 to 6 ಏನ್ ಸರ್ 2 ನಿಮಿಷದಲ್ಲಿ ಆಗೋಯ್ತು? ಟೋಟಲ್ ವಾರ್ಡ್ರೋಬ್ಗೆ ಟೋಟಲ್ ಆಗಿ ಟೋಟಲ್ ವಾರ್ಡ್ರೋಬ್ಗೆ ಅಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಸರ್, ಈ ತರ ಬರುತ್ತೆ. ಸೊ ಇದೇ ದಿಸ್ ಕಾಲ್ಡ್ ಆಸ್ ಎಜ್ ಬೆಂಡಿಂಗ್ ಸರ್. ಟೋಟಲ್ ಆಗಿ ಎಲ್ಲಾ ಕಡೆನೂ ಮಾಡ್ತೀವಿ. ಇವಾಗ 2 ವರ್ಟಿಕಲ್ ಆಗಿದೆ, ನೆಕ್ಸ್ಟ್ ಹಾರಿಜಾಂಟಲ್ ಮಾಡ್ಕೊಳ್ತಾರೆ, ಮಾಡ್ಬಿಡ್ತೀರಲ್ವಾ? ಸೊ ಅದಷ್ಟು ಈ ಮಷೀನ್ ಅಲ್ಲೇ ಆಗ್ಬಿಡುತ್ತೆ, ಟೋಟಲಿ ಮೆಷಿನ್ ಅಲ್ಲಿ ಆಗ್ಬಿಡುತ್ತೆ. ಇದು ಜರ್ಮನ್ ಮೇಡ್ ಏನ ಸರ್? ಇದು ಕಂಪ್ಲೀಟ್ ಆಗಿ ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡು. ಸ್ಪೇನಿಂಗ್ ನಂತರ ಹೌದು ಸರ್, ಎಜ್ ಬೆಂಡಿಂಗ್ ಮುಗೀತು. ಸೊ ನೆಕ್ಸ್ಟ್ ಬಂದು ನಾವು ಬೋರಿಂಗ್ ಅಂತ ಮಾಡ್ತೀವಿ ಸರ್. ಇದೂ ಅಷ್ಟೇ ಬಹಳ ಇಂಪಾರ್ಟೆಂಟ್. ಬೋರಿಂಗ್ ಅಂದ್ರೆ ಏನಂದ್ರೆ ನಾವು ನಮ್ಮ ಮಿಡಲ್ ತೋರಿಸಿದಿಲ್ಲ ಸರ್, ನಮ್ಮ ಮಾಡೋ ಪ್ರಾಡಕ್ಟ್ ಐಕ್ಯ ತರ ಬರುತ್ತೆ, ಅಸೆಂಬಲ್ ಮಾಡಿ ಮತ್ತೆ ಡಿಸೆಂಬಲ್ ಮಾಡುವಂತ ಅದು ಮಾಡುವಂತ ಮಿಷನ್ ಇದೆ ಸರ್. ಅಂದ್ರೆ ಮಿನಿ ಫಿಕ್ಸ್ ಆಗಿ ಮಾಡೋದು ಸರ್. ಸೊ ಇದು ಬೇಸಿಕಲಿ ಬಂದು ಮಲ್ಟಿ ಬೋರಿಂಗ್ ಮಿಷಿನ್ ಸರ್. ನಮ್ದು ಈ ತರ ಹೋಲ್ ಎಲ್ಲ ಹೋಲ್ ಬರುತ್ತೆ ಸರ್. ಸೊ ನಾವೇನ್ ಮಾಡ್ತೀವಿ, ಮಿನಿ ಫಿಕ್ಸ್ ಅನ್ನ ಕಾಂಪೋನೆಂಟ್ ಹಾಕ್ತೀವಿ ಸರ್. ಒಂದ್ರಲ್ಲಿ ಮಿನಿ ಫಿಕ್ಸ್ ಇರುತ್ತೆ, ಇನ್ನೊಂದು ವುಡನ್ ಡಬಲ್ ಅಂತ ಇರುತ್ತೆ, ನಿಮ್ಗೆ ತೋರಿಸಿ ಸರ್. ಅವು ಎರಡನ್ನು ಹಾಕಿ ಇನ್ನೊಂದು ಪೀಸ್ ಟೈಟ್ ಮಾಡ್ತೀವಿ. ಸೊ ಏನಾಗುತ್ತೆ, ಸ್ಕ್ರೂಗಿನ ತುಂಬಾ ಚೆನ್ನಾಗಿ ಇದು ಒಳ್ಳೆ ಗ್ರಿಪಲ್ ಕೊಡುತ್ತೆ. ಸ್ಕ್ರೂ ಬೇಕಾಗಿಲ್ಲ ಅಲ್ವಾ? ಸ್ಕ್ರೂ ಬೇಕಾಗಿಲ್ಲ, ಮಿನಿ ಫಿಕ್ಸ್ ನಾವು ವರ್ಕ್ ಮಾಡ್ತೀವಿ, ಈಸಿಯಾಗಿ ರಿಮೂವ್ ಮಾಡಬಹುದು ಅದನ್ನ. ಪ್ಲಸ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ತೊಗೊಳೋದು. ಓಕೆ ಓಕೆ. ಸೊ ಇಲ್ಲಿ ನೋಡಬಹುದು ಸರ್, ಮಲ್ಟಿ ಬೋರಿಂಗ್ ಮಿಷನ್ ಅಂತ. ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಯೂನಿಟ್ಸ್ ಎಲ್ಲೆಲ್ಲಿ ಬರ್ಬೇಕಾಗತ್ತೆ ಬೋರಿಂಗ್ ಅನ್ನೋದನ್ನ ನಾವು ಸ್ಟಡಿ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ಇಲ್ಲಿ ಅದು ಟೋಟಲ್ ಆಗಿ ಮಲ್ಟಿ ಬೋರಿಂಗ್ ಆಗುತ್ತೆ ಸರ್ ಇದು. ಸೊ ಇದ್ರಲ್ಲಿ ನಿಮಗೆ ಸಿಂಗಲ್ ಮತ್ತೆ ಮಲ್ಟಿ ಅಂತ ಬರುತ್ತೆ. ನಾವ್ ಯೂಸ್ ಮಾಡೋದು ಅಂದ್ರೆ ಟೋಟಲ್ ಆಗಿ ಮಲ್ಟಿ ಬೋರಿಂಗ್ ಸರ್ ಇದು. ಎಜ್ಜಲ್ಲೂ ಕೂಡ ಹೋಲ್ ಆಗುತ್ತೆ ಅದು? ಹೌದು ಸರ್, ಯಾಕಂದ್ರೆ ಕೆಲವೊಂದು ಕಾಂಪೊನೆಂಟ್ಸ್ ಮಾಡ್ತೇವೆ ಅಲ್ಲಿಂದ ನಾವು ಮಿನಿಫಿಕ್ಸ್ ಆಗಿ ಟೈಟ್ ಮಾಡುವಂತ ಇರ್ತದೆ. ಸೊ ಅದಕ್ಕೆ ಎಡ್ಜಲ್ಲೂ ನಾವು ಮಿನಿಫಿಕ್ಸ್ ಹಾಕೊಂಡು ಟೈಟ್ ಮಾಡ್ಕೊಂತೀವಿ ಸರ್. ಇದು ಆಗಿರೋದಲ್ವಾ? ಇದು ಆಗಿರೋ ಬರುತ್ತೆ. ಓಕೆ. ಸೊ ಇಲ್ಲಿ ನಾವು ಕ್ಯಾಮನ್ ಅನ್ನ ಹಾಕ್ತಿವಿ ಸರ್. ಇಲ್ಲಿ ನಾನು ಹೇಳ್ದಂಗೆ ಬಂದು ನಿಮ್ಗೆ ಅದು ಸ್ಟೀಲ್ ಸ್ಕ್ರೂ ಬರುತ್ತೆ, ಇದು ಎರಡು ಕಡೆ ವುಡನ್ ಟವಲ್ ಹಾಕ್ತಿವಿ. ಇದನ್ನ ಹಾಕಿ ಪ್ರೆಸ್ ಮಾಡ್ಬೇಕಾಗುತ್ತೆ. ಇವನ್ನ ತೋರಿಸಿ ಸರ್ ಯಾವ ತರ ಅಂತ. ಓಕೆ 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 ಸರ್, ಇವಾಗ ಇದೇನ್ ನೋಡ್ತೇವೆ 4 ಕಾಂಪೊನೆಂಟ್ ಇದೆ ಮಿನಿಫಿಕ್ಸ್ ಅಂತ ಹೇಳ್ತೀವಿ. ಸೊ ಇದು ಬಂದು ಇದನ್ನ ನಾವು ಸ್ಟೀಲ್ ಡವಲ್ ಅಂತೀವಿ ಸರ್. ಇದು ಸ್ಟೀಲ್ ಡವಲ್, ಇದು ವುಡನ್ ಡವಲ್, ಕ್ಯಾಮು. ಸೊ ಇದನ್ನ ಹಿಡ್ಕೊಂಡೆ ನಾವು ಒಂದು ಮಾಡ್ಯುಲರ್ ಇಂಡಸ್ಟ್ರಿ ನಾವು ಮಿನಿಫಿಕ್ಸ್ ಗೆ ಮಾಡೋದು ಸರ್. ಓಕೆ, ಇವಾಗ ಒಂದು ಯೂನಿಟ್ ಫಿಕ್ಸ್ ಮಾಡ್ತಾರೆ ನೋಡಿ. ಮಾಡಿ. ಸೊ ಫಸ್ಟ್ ಹಾಕೊಂಡು ನಾವು ಪ್ರೆಸ್ ಮಾಡ್ಕೊತೀವಿ ಸರ್ ಅದನ್ನ, ಯಾಕಂದ್ರೆ ಟೈಟ್ ಆಗಿ ಕೊಡ್ಬೇಕಂತ ಹೇಳ್ಬಿಟ್ಟು. ಓಕೆ. ಸೊ ಇದ್ರಲ್ಲಿ ನಾವು ಹಾಕುವಂತದ್ದು ಬಂದು ಸ್ಟೀಲ್ ಡವಲ್ ಬರುತ್ತೆ ಸರ್. ಇದು ಸ್ಕ್ರೂ ಸಿಸ್ಟಮ್ ಇರುತ್ತೆ. ಅದೇನು ನೀವು ವೈಟ್ ಕಲರ್ ಕಾಂಪೊನೆಂಟ್ ನೋಡ್ರಿ, ಅಲ್ಲಿ ನಾವು ಥ್ರೆಡ್ಡಿಂಗ್ ಕೊಟ್ಟಿರ್ತಾರೆ. ಆ ಥ್ರೆಡ್ಡಿಂಗು ಪ್ಲಸ್ ಇದೇನ್ ಬರುತ್ತೆ ನಿಮ್ಗೆ ಸ್ಟೀಲ್ ಡವಲ್ ಎರಡನ್ನು ಫಿಕ್ಸ್ ಆಗುತ್ತೆ. ಸ್ಕ್ರೂಯಿಂಗ್ ಮಾಡಿ ಫುಲ್ ಟೈಟ್ ಮಾಡ್ಕೊಂತೀವಿ ಜೊತೆಗೆ. ಸೊ ತದನಂತರ ಏನಾಗುತ್ತೆ, ಇದನ್ನ ಪ್ರೆಸ್ ಮಾಡ್ತೀವಿ ಸರ್. ಸೈಡ್ ಅಲ್ಲಿ ವುಡನ್ ಡವಲ್. ಹೌದು ಸರ್, ವುಡನ್ ಡವಲ್ ಆಗ್ತಕ್ಕೆ ಎರಡು ಕಡೆನೂ ಪ್ರೆಸ್ಸಿಂಗ್ ಆಗ್ಬೇಕು ಕರೆಕ್ಟಾಗಿ ಅಂತ ಹೇಳಿ ವುಡನ್ ಡವಲ್ ಪ್ಲಸ್ ಈ ಕಡೆ ನಿಮ್ಗೆ ಸ್ಟೀಲ್ ಡವಲ್ ಎರಡನ್ನ ಪ್ರೆಸ್ ಮಾಡ್ತೀವಿ. ಕ್ಯಾಮ್ ನಲ್ಲಿ ಇನ್ಸರ್ಟ್ ಮಾಡ್ಕೊಂತೀವಿ ಸರ್ ಅದ್ರೊಳಗಡೆ. ಎಸ್. ಸೊ ಬೇಸಿಕಲಿ ನಾವು ವರ್ಟಿಕಲ್ ಮಾಡಿದ್ರಿ ಯಾವ ತರ ಕೊಡಿಸ್ಬೇಕು ಕ್ಲೀನ್ ಗೊತ್ತಾಗುತ್ತೆ ನೋಡಿ. ಮಾಡಿ ಏನ್ ಮಾಡ್ತೀವಿ, ಸ್ಕ್ರೂ ಅಲ್ಲದ ಟೈಟ್ ಮಾಡ್ತೀವಿ. ಸೊ ಅದೇನ್ ಸ್ಟೀಲ್ ಡವಲ್ ಇತ್ತು ಜಾಗದಲ್ಲಿ ಕರೆಕ್ಟ್ ಈ ಕ್ಯಾಮ್ ಹೋಗಿ ಟೈಟ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ಆಗೋದ್ ಮಾಡಿ ಕಂಪ್ರೆಸ್ ತಗೊಳುತ್ತೆ. ಸೊ ನೋಡ್ಬೋದು ಸರ್ ಎಷ್ಟು ಗಟ್ಟಿಯಾಗಿ ನೀರಿದೆ ನೋಡಿ. ಹಂಗೆ ಲಿಫ್ಟ್ ಮಾಡಬಹುದು, ಅದನ್ನ ಎತ್ತಬಹುದು ಹಾಗೆ ಮೇಲೆ. ಸೊ ದಟ್ ನಿಮಗೆ ಏನಾಗುತ್ತೆ ಟೋಟಲ್ ಆಗಿ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಸೊ ಇದನ್ನೇ ಆಕ್ಚುಲಿ ನಾವು ಮಾಡ್ಯುಲರ್ ಇಂಡಸ್ಟ್ರಿ ಮಾಡ್ಯುಲರ್ ಇಂಟರ್ಸ್ ಹೇಳೋದು. ತುಂಬಾ ಜನ ಸ್ಕ್ರೂ ಫಿಕ್ಸಿಂಗ್ ಮಾಡಿ ಅದೇ ಮಾಡ್ಯುಲರ್ ಅಂತಾರೆ. ಇಟ್ ಇಸ್ ನಾಟ್ ಅಟ್ ಆಲ್ ಮಾಡ್ಯುಲರ್. ಈ ತರ ಒಂದು ಕಾಂಪೊನೆಂಟ್ ಯೂಸ್ ಮಾಡಿ ಮಾಡುವಂತದ್ದು ಇಂಟೀರಿಯರ್ಸ್ ನಾವು ಮಾಡ್ಯುಲರ್ ಅಂತ ಹೇಳ್ತೀವಿ. ಇದನ್ನ ಮಾಡ್ಯುಲರ್ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ಸರ್. ಯಾವುದೇ ಒಂದು ಐಟಮ್ ನಾವು ಜಸ್ಟ್ ಫೇಸ್ ಮಾಡಿ ಮತ್ತೆ ಅದನ್ನೇನು ಡಿಸ್ಮೆಂಟಲ್ ಮಾಡ್ತೀವಿ ಬೇರೆ ಕಡೆ ಅದನ್ನ ಮಾಡ್ಲಾರ ಅಂತ ಹೇಳ ಸರ್. ಓಕೆ ಓಕೆ. ಇದಾದ ನಂತರ ನೆಕ್ಸ್ಟ್ ಏನ್ ಪ್ರೋಸೆಸ್? ಇದಾದ ನಂತರ QC ಮಾಡ್ತೀವಿ ಸರ್. ಸೊ ನೋಡ್ಬೋದು ಸರ್, ಪ್ರತಿಯೊಂದು ಪ್ರಾಜೆಕ್ಟ್ ಇವಾಗ ಇದೇನು ನೀವು ನೋಡ್ತಾ ಇದ್ದೀರಾ, ಒಂದು ವಾರ್ಡ್ರೋಬ್ ಕಟಿಂಗ್ ಆಗಿ ಎಲ್ಲ ಪ್ರೊಸೆಸ್ ಆಗಿ ಬಂದಿದೆ. ಇದನ್ನ ನಾವು QC ಅನ್ನೋದು ಮಾಡ್ತೀವಿ ಸರ್. ಅಂದ್ರೆ ನೀವು ಮತ್ತೆ ಫಿಕ್ಸ್ ಮಾಡ್ತೀರಾ? ಫಿಕ್ಸ್ ಮಾಡ್ತೀವಿ. ಇದನ್ನ ಆನ್ ಸೈಟ್ ಹೋಗೋ ಮುಂಚೆ ನಾವು ಫಿಕ್ಸ್ ಮಾಡ್ತೀವಿ.
ಫಿಕ್ಸ್ ಮಾಡಿ ಟೋಟಲ್ ಆಗಿ ಒಂದ್ಸಲ ನಾವು ಕ್ವಾಲಿಟಿ ಚೆಕ್ ಮಾಡಿ ತದನಂತರ ಮಚ್ಚದೆಲ್ಲ ನಾವು ರಿಮೂವ್ ಮಾಡಿ ಕಳಿಸ್ಕೊಡ್ತೀವಿ ಸರ್ ಸೈಟ್ಗೆ. ಇದು ತುಂಬಾ ಒಳ್ಳೇದು ಸರ್ ಇದು. ಹೌದು ಸರ್, ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಇಲ್ಲೇ ಚೆಕ್ ಮಾಡ್ಕೊಡ್ತೀವಿ. ಅದಕ್ಕೆ ನಾವು ಮೇನ್ ಆಗಿ ಎಲ್ಲ ಕಡೆ QC ಮಾಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ QC ಮಾಡ್ತಾ ಇದ್ವಿ, ಇದೇನಾದ್ರು ಈ ಪ್ಯಾನಲ್ ಏನ್ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಏನೋ ಏರ್ ಪೇರ್ ಇತ್ತು ಅಂದ್ರೆ ಇಲ್ಲೇ ಬಿಚ್ಚಿ ಇಲ್ಲಿ ರೆಡಿ ಮಾಡ್ತೀವಿ ಅದನ್ನ. ಸೊ ಮತ್ತೆ ಸೈಟ್ ಹೋಗಿ ಅಲ್ಲಿ ಅದನ್ನ ರೆಕ್ಟಿಫೈ ಮಾಡೋದ್ ಬದಲು ಇಲ್ಲಿ ಏನ್ ಬರುತ್ತೆ ಫ್ಯಾಕ್ಟ್ರಿಯಲ್ಲಿ ಟೋಟಲ್ ಆಗಿ ನಾವು ಫಿಕ್ಸ್ ಮಾಡಿ ಡ್ರಾಯಿಂಗ್ ಪ್ರಕಾರ ಚೆಕ್ ಮಾಡ್ಕೊಂಡು ಆಫ್ಟರ್ ದಟ್ ನಾವು ಇದನ್ನ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಓಕೆ ಓಕೆ ಓಕೆ. ಸೊ ಬೇಸಿಕಲಿ ವಾರ್ಡ್ರೋಬ್ಸ್ ಮಾತ್ರ ನಾವು ಫುಲ್ ಆಗಿ QC ಮಾಡಿ ಮತ್ತೆ ರಿಮೂವ್ ಮಾಡ್ತೀವಿ. ಬಟ್ ವೆನ್ ಕಮಿಂಗ್ ಟು ನೋಡ್ಬೋದು ಕಿಚನ್ ಯೂನಿಟ್ಸ್ ಇದೆಯಲ್ಲ, ಈ ಕಿಚನ್ ಯೂನಿಟ್ಸ್ ನ ನಾವೇನು ಇನ್ಸ್ಟಾಲೇಷನ್ ಮಾಡಿರ್ತೀವಿ ಇದು ಇದರನೇ ಪ್ಯಾಕಿಂಗ್ ಆಗಿ ಸೈಟ್ ಹೋಗುತ್ತೆ. ಸೊ ಇದು ನೋಡ್ಬೋದು ನೀವು ಇದಕ್ಕೆ ಮುಂದೆ ಶಟರ್ಸ್ ಇದಕ್ಕೆ. ಸೊ ಶಟರ್ ಸಮೇತ ಆಸ್ ವೆಲ್ ಎಸ್ ನೀವು ಒಳಗಡೆ ನೋಡಿದಾಗ ಶೆಲ್ಫ್ ಇದೆ ಸರ್ ಅಲ್ಲಿ. ಸೊ ಕೆಳಗಡೆ ಒಂದು ಶೆಲ್ಫ್. ಸೊ ಈ ಯೂನಿಟ್ ಏನೇನ್ ಬೇಕಾಗುತ್ತೆ ಒಂದ್ಸರಿ ನಾವು ಇಲ್ಲೇ QC ಮಾಡಿ ಚೆಕ್ ಮಾಡಿ ಅದಾದ್ಮೇಲೆ ನಾವು ಸೈಟಿಗೆ ಕಳ್ಸೋದು. ಇದರಿಂದ ಏನಾಗುತ್ತೆ ನಿಮ್ಗೆ ಒಂದು ಕ್ವಾಲಿಟಿ ಚೆಕ್ ಇಲ್ಲೇ ನಿಮ್ಗೆ ಮುಗ್ದೋಯ್ತು. ಇನ್ನೊಂದು ಆನ್ ಸೈಟ್ ನಮ್ ಕಾರ್ಪೆಂಟರ್ ಮಾಡಿದಾಗ ಈಸಿಲಿ ಒಂದೊಂದು ಐಟಮ್ ನ ಬೇಗನೆ ಫಿಕ್ಸ್ ಮಾಡಿ ಸೈಟ್ ಇಂದ ಆಚೆ ಬರ್ಬೋದು. ಇದರ ಬೆನಿಫಿಟ್ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಸೊ ಕಿಚನ್ ಡೈರೆಕ್ಟ್ ಆಗಿ ಹಿಂಗೆ ಹೋಗುತ್ತೆ ಸರ್. ಇದು ವಾರ್ಡ್ರೋಬ್ ಡಿಸ್ಮೆಂಟಲ್ ಮಾಡಿ ನಾವು ಕಳ್ಸ್ಕೊಡ್ತೀವಿ. ಈಗ ರೆಡಿ ಇರೋ ತೋರಿಸಬಹುದಾ ಎಲ್ಲಿ ಮಾಡಿ ಇಟ್ಟಿರೋದ್ರ ಅಂತ? ಎಸ್ ಸರ್. ಸೊ ಇವಾಗ ನಾವೇನ್ ರೆಡಿ ಎಲ್ಲ QC ಮಾಡ್ಬಿಟ್ಟು ಇದು ಪ್ರಾಜೆಕ್ಟ್ ಇದೆ ನೋಡಿ ಸರ್. ಇಲ್ಲಿ ಇವೆಲ್ಲ ರೆಡಿ ಇರೋದು, ಇದೆಲ್ಲ ರೆಡಿ ಇರುತ್ತೆ ಸರ್. ನೆಕ್ಸ್ಟ್ ಇದೆಲ್ಲ ಡಿಸ್ಪ್ಯಾಚಿಗೆ ಹೋಗುತ್ತೆ. ಸೊ ಏನ್ ನೋಡಿ ಸರ್, ಇದು ಕಿಚನ್ ಯೂನಿಟ್ಸ್. ಕಿಚನ್ ಯೂನಿಟ್ಸ್ ಯಾವ್ದು ನಾವು ಬಿಚ್ಚಕ್ ಹೋಗಲ್ಲ. ಅದೇನ್ QC ಇರುತ್ತೆ ಅದನ್ನ ಹಾಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಓಕೆ. ಇವೆಲ್ಲ ವಾರ್ಡ್ರೋಬ್ ಯೂನಿಟ್. ಇದೆಲ್ಲ ವಾರ್ಡ್ರೋಬ್ ಯೂನಿಟ್. ಯಾಕಂದ್ರೆ ವಾರ್ಡ್ರೋಬ್ ಬಂದು ಕೆಲವೊಂದು ಅಪಾರ್ಟ್ಮೆಂಟ್ ಲಿಫ್ಟ್ ಎಲ್ಲ ಹೋಗೋಣ ಅಂತ ಹೇಳಿ ಬಿಚ್ತೀವಿ. ಬಟ್ ವೆರಿನ್ ಈ ಕಿಚನ್ ಪ್ರತಿಯೊಂದು ಹೋಗುತ್ತೆ. ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇರೋದಾ? ಪ್ಯಾಕಿಂಗ್ ಮಾಡ್ತಾರೆ. ಎಸ್ ಸರ್. ಸೊ ಒಂಚೂರು ಸ್ಕ್ರಾಚ್ ಕಿಚ್ ಏನು ಆಗೋದಿಲ್ಲ ಇಲ್ಲಿ? ಏನು ಆಗಲ್ಲ ಸರ್. ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಯಾವ್ದಕ್ಕೂ ಏನು ಹ್ಯಾಂಪರ್ ಆಗಲ್ಲ. ಇದ್ರ ಸೇಫ್ಟಿ ಕವರ್ಸ್ ಹಾಕಿ ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ಅದ್ರಲ್ಲಿ ನಂಬರಿಂಗ್ ಅಂತ ಮಾಡ್ಕೊಂತೀವಿ. ಇದು ನಮ್ಮ ಇಂಟರ್ನಲ್ ಪ್ರೊಸೆಸ್ ಸರ್. ಸೊ ನಂಬರಿಂಗ್ ಮಾಡಿ ಅದನ್ನ ನಾವು ಕಳಿಸ್ಕೊಡ್ತೀವಿ ಸರ್. ಓಕೆ ಓಕೆ. ಸೊ ಪರ್ಟಿಕ್ಯುಲರ್ ಪ್ಯಾಕೆಟ್ ನಂಬರ್ ಅಲ್ಲಿ ಯಾವ ಐಟಮ್ಸ್ ಇತ್ತು ಅನ್ನೋದನ್ನ ನಾವು ಒಂದ್ಸರಿ ಆಲ್ ಸೆಟ್ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ಆನ್ ಮಾಡ್ಕೊಂತೀವಿ ಸರ್ ಇದನ್ನ. ಸೊ ದಿಸ್ ಇಸ್ ದ ಎಂಡಿಂಗ್ ಅಲ್ವಾ ಸರ್? ದಿಸ್ ಇಸ್ ದ ಎಂಡಿಂಗ್ ಸರ್. ಟೋಟಲ್ ಎಂಡಿಂಗ್ ಇದು ಬರುತ್ತೆ. ಓಕೆ ಸರ್. ಈ ತರ ಒಂದು ಕಿಚನ್ ರೆಡಿ ಅಥವಾ ಒಂದು ಮನೆ ಬೇಕಾದಂತ ಒಂದೆರಡು ವಾರ್ಡ್ರೋಬ್ ಕಿಚನ್ ರೆಡಿ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಇಲ್ಲಿ? ಸರ್ ಫುಲ್ ಐಟಮ್ಸ್ ಇಲ್ಲಿ ಬಂದ್ಮೇಲೆ ವಿದಿನ್ ಒಂದು 5 to 6 ಅಲ್ಲಿ ಮಾಡ್ಬಿಡ್ತಾರೆ. 5 to 6 ಡೇಸ್ ಮುಗ್ದೋಗುತ್ತೆ. 6 ಡೇಸ್ ಮುಗ್ದು 1 ವೀಕ್ ಅನ್ಕೊಳ್ಳಿ. 1 ವೀಕ್ ಅಲ್ಲಿ ನಾವು ಟೋಟಲ್ ಆಗಿ ಮಾಡ್ಕೊಡ್ತೀವಿ. ಓಕೆ ಓಕೆ. ರೆಡಿ ಆಗೋದಕ್ಕೆ ಒಂದು ವಾರ ಬೇಕು. ಒಂದು ವಾರ ಬೇಕಾಗುತ್ತೆ ಸರ್. ಓಕೆ ಓಕೆ. ಮೇನ್ ಆಗಿ ನಮ್ದು ಏನ್ SOP ಅಂದ್ರೆ QC ಇದ್ರೆ ಆಚೆ ಹೋಗಲ್ಲ ಸರ್ ಐಟಮ್. ಅದೇ ಮೇನ್ ಪಾಯಿಂಟ್. QC ಮಾಡ್ಕೊಂಡು ಅವೆಲ್ಲ ಆಚೆ ಕಳ್ಸಿ. ಯಾರು ನೋಡ್ತಾರೆ ಹೇಳಿ? QC ಚೆಕರ್ ಇರ್ತಾರ ಸರ್? ಸಪರೇಟ್ ಸರ್. ಇಲ್ಲಿ QC ಸಪರೇಟ್ ಇದಾರೆ. ಅದು ಫುಲ್ ಚೆಕ್ ಮಾಡಿ ನಾವು ಆಚೆ ಕಳ್ಸ್ತೀವಿ. ಸೊ ನಿಮ್ ಕಡೆಯಿಂದ ನೀವು ಈ ಫ್ಯಾಕ್ಟರಿಗೆ ಅಂತ ಬಂದಾಗ ನೀವ್ ಏನೇನ್ ಚೆಕ್ ಮಾಡ್ತೀರಾ ಪರ್ಸನಲ್ ಆಗಿ? ನಂದು ಪರ್ಸನಲ್ ಆಗಿ ಯಾವತ್ತು ಪೇಸ್ಟಿಂಗ್ ಚೆನ್ನಾಗಿರ್ಬೇಕು ಸರ್. ಯಾಕಂದ್ರೆ ಬಬಲ್ಸ್ ಬರಬಾರ್ದು. ದಟ್ ಇಸ್ ದ ಮೇನ್ ಪಾಯಿಂಟ್. ಇನ್ನೊಂದು ಬೋರಿಂಗ್ ಅಂಡ್ ದೆನ್ ಎಜ್ ಬೈಂಡ್. ಯಾಕಂದ್ರೆ ಎಜ್ ಬೈಂಡಿಂಗ್ ಮೇನ್ ಆಗಿ ಕಸ್ಟಮರ್ ಮಾಡ್ಲಾರ್ದು ಬರುತ್ತೆ. ಎಜ್ ಬೈಂಡ್ ಏನಕ್ಕೆ ಸ್ಮೂತ್ ಆಗಿರ್ಲಿ. ಮ್ಯಾನ್ಯಲ್ಲೇ ಮಾಡ್ಬೋದು. ಆಚೆ ಇರ್ತಾರೆ ಕಸ್ಟಮರ್ ಯಾಕೆ ಮಾಡ್ತಲ್ಲ? ಒಂದು ಪೇಸ್ಟಿಂಗ್, ಇನ್ನೊಂದು ಬಂದು ಎಜ್ ಬೈಂಡಿಂಗ್. ಇದೆರಡು ನಮ್ಮ ಫ್ಯಾಕ್ಟರಿ ತುಂಬಾ ಕರೆಕ್ಟ್ ಹೋಗುತ್ತೆ. ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂತೀವಿ. ಅಂಡ್ ದೆನ್ ಬರೋದು ಬೋರಿಂಗ್. ಬೋರಿಂಗ್ ಎಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ಕೊಂತೀವಿ, QC ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ 3 ಪಾಯಿಂಟ್ಸ್ ಬಹಳನೇ ಇಂಪಾರ್ಟೆಂಟ್. ಅದನ್ನ ಇಲ್ಲೇ ಕ್ರಾಸ್ ಚೆಕ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಇದರಲ್ಲಿ ನೀವು ಪರ್ಸನಲ್ ಆಗಿ ಪರ್ಸನಲ್ ಆಗಿ ಆಗ್ತೀವಿ ಸರ್. ಎಸ್ ಸರ್. ತುಂಬಾ ಕಸ್ಟಮರ್ಸ್ ಕೇಳೋದು ಇವಾಗ ಐಟಮ್ಸ್ ಇದೆಲ್ಲ ಮಾಡ್ತೀರಾ ಬ್ಯಾಕ್ ಲೈಗೆ ತುಂಬಾ ಕಡೆ ಮಾಡಲ್ ಮ್ಯಾನ್ಯಲ್ ಕೆಲಸ ಮಾಡಿದಾಗ ಏನ್ ಮಾಡ್ತಾರೆ ಕಾರ್ಪೆಂಟರ್ ಹಿಂಭಾಗ ಲ್ಯಾಮೆಟ್ ಹಾಕಲ್ಲ. ಬಟ್ ನೀವು ನೋಡ್ಬೋದು ಸರ್, ಇದು ಬಂದು ಕಿಚನ್ ಬ್ಯಾಕ್ ಯೂನಿಟ್. ಇದು ಸೊ ನಮ್ದು ಹಿಂಭಾಗನೂ ಲ್ಯಾಮೆಟ್ ಆಗಿರ್ತದೆ. ಅಲ್ಲೂ ಫ್ಯಾಬ್ರಿಕ್ ಫ್ಯಾಬ್ರಿಕ್ ನ ಹಿಂಭಾಗ ಇದೇನು ಗೋಡೆ ಕಡೆ ಬರೋದು ಅದಕ್ಕೂ ನಾವು ಫ್ಯಾಬ್ರಿಕ್ ಲ್ಯಾಮೆಟ್ ಹಾಗೆ ಕಳಿಸ್ಕೊಡ್ತೀವಿ. ಮಾಯ್ಚರ್ ಗೀಚರ್ ಬಂದ್ರೆ ಏನು ಅದು ಅಫೆಕ್ಟ್ ಆಗಲ್ಲ ಅಂತ ಹೇಳಿ ಇದ್ರ ಮಾಡ್ಕೊಳ್ತೀವಿ. ಒಳ್ಳೆ ಕೆಲಸ ಸರ್ ಇದು. ಓಕೆ. ಇದು ಕೂಡ ಇನ್ಕ್ಲೂಡೆಡ್ ಅಲ್ವಾ? ಹೌದು, ಟೋಟಲಿ ಇನ್ಕ್ಲೂಡೆಡ್ ಸರ್. ಓಕೆ ಓಕೆ ಓಕೆ. ಸೂಪರ್. ಇವಾಗ ಕೆಲವೊಂದು ಎಂಡಿಂಗ್ ಮಾತಾಡ್ಕೊಬೇಕು. ಮಾತಾಡ್ಕೊಂಡ್ಬಿಡೋಣ. ನಡೀರಿ. ಫ್ಯಾಕ್ಟ್ರಿನೆಲ್ಲ ನೋಡ್ಕೊಂಡ್ ಬಂದ್ವಿ. ಒನ್ ಆಫ್ ದ ಲೈಕ್ ಯೂನಿಕ್ ವಿಡಿಯೋ ಸರ್ ಇದು. ಯಾಕಂದ್ರೆ ಯಾರು ಇಷ್ಟೊಂದು ಕ್ಲಿಯರ್ ಅಂಡ್ ಕಟ್ ಆಗಿ ತೋರಿಸಿರೋದಿಲ್ಲ. ನಾನು ನಿಮ್ಗೆ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು. ವೀಕ್ಷಕರು ಇಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದೀರಾ. ಸರ್ ಇವಾಗ ಬರುವಂತದ್ದು ನಿಮ್ಮ ಡಿಸೈನ್ ಬಗ್ಗೆ, ಕಂಪನಿಯ ಬಗ್ಗೆ ಮಾಹಿತಿ ಕೊಡಿ. ವಿವಾ ಡಿಸೈನ್ ಎಲ್ಲಿದೆ, ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀರಾ? ಸೊ ಸರ್, ವಿವಾ ಡಿಸೈನ್ಸ್ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವಾಗ ಒಂದು 6+ ಇಯರ್ಸ್ ಆಗಿದೆ ಸರ್. ಸೊ ಮೊದಲೊಂದು ಚಿಕ್ಕ ಸಂಸ್ಥೆ ಓಪನ್ ಆಗಿದ್ದು, ಅದಾದ್ಮೇಲೆ ನಮ್ ಏನ್ ನಿಮ್ಮ ಟೈಪ್ ಆಗಿ ಕನ್ನಡ ಕೊರತೆ ಮಾಡಿದ್ವಿ. ನಿಮ್ಮ ವೀಕ್ಷಕರು ನಮ್ಮ ನೋಡಿ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಸರ್. ಸೊ ಆ ಸ್ವೀಕಾರ ಇತ್ತಲ್ಲ ನಮ್ಮ ಕನ್ನಡ ಜನತೆ, ನಾವು ತುಂಬಾನೇ ಖುಷಿ ಪಡ್ತೀನಿ. ಅದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಆ ಒಂದು ಸಪೋರ್ಟು ಪ್ಲಸ್ ಕನ್ನಡಿಗರೇ ಕೊಡಬೇಕಾಗಿರುವಂತ ಒಂದು ಮನಸ್ಥಿತಿ ಅವ್ರಿಗೆ ಬಂದು ನಮಗೆ ಕೊಟ್ಟು ಇವಾಗ ನಾವೇನು ಇಷ್ಟು ಬೆಳೆದಿದ್ದೀವಿ ಅದು ಟೋಟಲ್ ಆಗಿ ನಮ್ಮ ಕನ್ನಡ ಪ್ಲಸ್ ನೀವು ಕನ್ನಡ ಕೋರನೇ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿರೋದು. ಥ್ಯಾಂಕ್ ಯು ಸರ್. ಸರ್ ಇವಾಗ ನಿಮ್ಮ ಆಫೀಸ್ ಎಲ್ಲೆಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಆಫೀಸ್ ಬೆಂಗಳೂರು 2 ಕಡೆ ಸರ್. ಒಂದು ಬಂದು RR ನಗರ್ ಬೆಂಬಲ್ 4 ಸ್ಟೇಜ್ ಅಲ್ಲಿ ಬರುತ್ತೆ. ಅಲ್ಲಿ 2 ಫ್ಲೋರ್ ಆಫೀಸ್ ಮಾಡಿದ್ದೀವಿ ಸರ್. ಒಂದು ಫ್ಲೋರ್ ಬಂದು ಟೋಟಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೊಟ್ಟಿದ್ದೀವಿ. ಇನ್ನೊಂದು ಫ್ಲೋರ್ ಅಲ್ಲಿ ಮೆಟಲ್ ಸೆಕ್ಷನ್ ಫುಲ್ ಆಗಿ ನೋಡಬಹುದು ನೀವು. ಮೆಟಲ್ ಟೋಟಲ್ ಆಗಿ ನೋಡಬಹುದು ಸರ್. ಇನ್ನೊಂದು ನಾರ್ತ್ ಬೆಂಗಳೂರು ಮಾಡಿದ್ದೀವಿ ಸರ್. ಅಲ್ಲಿ ಬಂದು ಮಾರುತಿ ನಗರದ ಕೋಗಿಲು ಲೇಔಟ್ ಎಲ್ಲ ಸರ್ ಅಲ್ಲಿ ಬರುತ್ತೆ. ಸೊ 8 ನಾವು ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ಸರ್ವಿಸಸ್ ಎಲ್ಲಿವರೆಗೆ? ಸರ್ವಿಸ್ ಆಲ್ಮೋಸ್ಟ್ ಟೋಟಲ್ ಕರ್ನಾಟಕ ಕೊಡ್ತಾ ಇದ್ದೀವಿ ಸರ್.
ರೀಸೆಂಟ್ ಆಗಿ ಬೆಂಗಳೂರು ಬಿಟ್ಟು ಎಲ್ಲೆಲ್ಲಿ ಮಾಡಿದೀರಾ ನೀವು? ಸರ್ ರೀಸೆಂಟ್ ಆಗಿ ಪುತ್ತೂರು ನಮ್ಗೆ ಹೇಳಿದೆ ನಿಮಗೆ ಅದೊಂದು ಮಾಡಬೇಕು. ಆಮೇಲೆ ಹಾಸನ್ ಒಂದು ಆಲ್ರೆಡಿ ಮುಗ್ದೋಗಿದೆ. ಅದು ನೆಕ್ಸ್ಟ್ ಮುಂದಿನ ವಿಡಿಯೋ ಹಾಸನ್ ನಾವು ತೋರಿಸ್ಬಿಡೋಣ ಅಲ್ವಾ? ಸರ್. ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಗುಲ್ಬರ್ಗ ಅದು ರೆಡಿ ಆಗಿದೆ, ಫ್ಯಾಕ್ಟ್ರಿಗೆ ಬರಬೇಕು. ಸೊ ಅದು ಇನ್ನೊಂದು 1 ಮಂತ್ 1.5 ಮಂತ್ ಅದು ಮುಗಿಸ್ಕೊಡ್ತೀವಿ. ಗುಲ್ಬರ್ಗನು ಮುಗಿಸ್ಕೊಡ್ತೀರಾ? ಮುಗಿಸ್ಕೊಡ್ತೀವಿ, yes. ಬೆಂಗಳೂರಲ್ಲಂತೂ ಆಕ್ಟಿವ್ ಆಗಿ ಮಾಡ್ತಾ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಓಕೆ ಸರ್. ಇನ್ನ ಪ್ರೈಸಿಂಗ್ ಅಂತ ಬಂದ್ರೆ ನಮ್ಮ ಪ್ರೈಸಿಂಗ್ ಏನಿರುತ್ತೆ ಸರ್ ನಮ್ದು ಪ್ರೈಸಿಂಗ್ ಫ್ರೇಮ್ ಟೈಪ್ ಯೂನಿಟ್ಸ್ ಎಲ್ಲ ಬಂದು ನಿಮ್ಗೆ 800 ಸ್ಟಾರ್ಟ್ ಆಗುತ್ತೆ. 800 815 ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 3000 rupees ಗಂಟೆ ಹೋಗುತ್ತೆ. 3000 ಪ್ರೀಮಿಯಂ ಅಂದ್ರೆ ಪ್ರೀನಿಯರ್ ಅಥವಾ ಆಕ್ರಿಲಿಕ್ ಡ್ಯೂಕೋ ಆ ತರ ಹೋಗ್ತೀರಾ. ಸೊ ಈ ತರ ಒಂದು ಕಾಂಬಿನೇಷನ್ ವರ್ಕ್ ಮಾಡ್ತಾ ಇದೆ. 800 ಇಂದನೂ ಶುರು ಆಗುತ್ತೆ. ಶುರು ಆಗುತ್ತೆ ಸರ್. ವಾರಂಟಿ ಅಂತ ಬಂದ್ರೆ ಸರ್ ವಾರಂಟಿ ನಮ್ದು ಕಂಪನಿ ವಾರಂಟಿನೇ ಕೊಡ್ತೀವಿ ಟೋಟಲ್ ಆಗಿ. ಫಾರ್ ಎಕ್ಸಾಂಪಲ್ ಏನ್ ಪ್ಲೈ ಯೂಸ್ ಮಾಡಿ ಪ್ಲೈ ವಾರಂಟಿ ಬರುತ್ತೆ. ಸೊ ನಾನು ಮುಂಚಿನ ವಿಡಿಯೋ ಹೇಳಿದ್ದೆ. ಸೊ ನಮ್ದೇ ಪ್ಲೈ ಬರ್ತಾ ಇದೆ ವಿವಾ ಕ್ಲಾಸಿಂಗ್ ಅಂತ. ಅದಕ್ಕೆ ನಾವು ISO ಸರ್ಟಿಫಿಕೇಶನ್ ಮಾಡ್ತಾ ಇದೀವಿ. ಸೊ ಅದು ನಮಗೆ 25 years ವ್ಯಾರಂಟಿ ಕೊಡ್ತಾ ಇದೆ ಸರ್. ಕಮಿಂಗ್ ಟು ಹಾರ್ಡ್ವೇರ್ಸ್ ಬಂದಾಗ ನೆಕ್ಸ್ಟ್ ನಮಗೆ ಮಾರ್ಚ್ ಇಂದ ಬುಕಿಂಗ್ ಮಾಡ್ತಿದ್ದಾರೆ ಕಸ್ಟಮರ್ಸ್, ಅವ್ರಿಗೆಲ್ಲ ಹಾಫ್ ಲೇ ಕೊಡ್ತಾ ಇದೀವಿ. ಸೊ ಹಾಫ್ ಲೇ ಬಂದು 5 years ವ್ಯಾರಂಟಿ ಬರುತ್ತೆ ಸರ್. ಅದು ಅಪ್ಲೈ 5 ಇಯರ್ 5 years ವ್ಯಾರಂಟಿ ಕಂಪನಿ ಕಡೆಯಿಂದನೇ ಕಂಪನಿ ಕಡೆನೇ ಬರುತ್ತೆ ಸರ್. ಓಕೆ ಓಕೆ, ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಕಂಪನಿ ಬೇಕು. ನಿಮ್ಮ ಮನೆಯ ಇಂಟೀರಿಯರ್ ಸೂಪರ್ ಆಗಿ ಬರಬೇಕು, ವರ್ಷಾನುವರ್ಷ ಬಾಳಿಕೆ ಬರಬೇಕು ಅಂದ್ರೆ ವಿವಾ ಡಿಸೈನ್ ಅವರ ನೀವು ಚೂಸ್ ಮಾಡಬಹುದು ಸರ್. ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ಕೂಡ ಒನ್ ಆಫ್ ದ ಯೂನಿಕ್ ವಿಡಿಯೋಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.